ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2023 ಪೇಪರ್ 1 ಪ್ರಿಪ್ರೇಷನ್ಗಾಗಿ ಕೆಲವು MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಏನಾದರೂ KSET 2023ಗಾಗಿ ಪ್ರಿಪೇರ್ ಮಾಡ್ತಾ ಇದ್ರೆ ನಾವು ಗ್ಲೋಬಲ್ ಆನ್ಲೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQ ಲೆಕ್ಚರ್ಸ್, PYQs, ನೋಟ್ಸ್ ಮತ್ತು 50 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ವಿ ಕೇವಲ 2000 ರುಪೀಸ್ನಲ್ಲಿ. ಸೊ ನೀವೇನಾದರೂ ಈ ಕೋರ್ಸನ್ನು ಜಾಯ್ನ್ ಆದರೆ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆತೀರಾ. ಜೊತೆಗೆ ಪೇಪರ್ 2 ಆಲ್ ದ ಸಬ್ಜೆಕ್ಟ್ಸ್ಗಾಗಿ ನಾವು ಕಂಪ್ಲೀಟ್ ನೋಟ್ಸ್ ಇನ್ PDF ಫಾರ್ಮ್ಯಾಟ್ ಮತ್ತು 4000+ MCQ ಸೆಟ್ಟನ್ನು ನಿಮಗೆ ನೀಡ್ತಾ ಇದ್ದೀವಿ ಕೇವಲ 1000 ರುಪೀಸ್ನಲ್ಲಿ. ಸೊ ಇದಕ್ಕಾಗಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಜಾಯ್ನ್ ಆಗ್ಬೋದು. ಸೊ ನಾವು ಲೆಟಸ್ ಮೂವ್ ಟು ದಿ ಕ್ವಶನ್ಸ್. Here the first question is, which of the following is a non-parametric test? ಈ ಕೆಳಗಿನವುಗಳಲ್ಲಿ ಯಾವುದು ನಾನ್ ಪ್ಯಾರಾಮೆಟ್ರಿಕ್ ಪರೀಕ್ಷೆಯಾಗಿದೆ? ಆಪ್ಷನ್ ಎ ಟಿ ಟೆಸ್ಟ್, ಆಪ್ಷನ್ ಬಿ ಎಫ್ ಟೆಸ್ಟ್, ಆಪ್ಷನ್ ಸಿ chi-square test, option D Z test. Yes, here the right answer for this question is option C, chi-square test is the correct answer. So non-parametric tests are experiments that do not require the underlying population for the assumptions. It does not rely on any data referring to any particular parametric group. And non-parametric methods are also called distribution pre-test since they do not have any underlying population. So here an example for non-parametric test is chi-square test. Question number 2. The range of coefficient of correlation between two variables is. ಎರಡು ಅಸ್ಥಿರಗಳ ನಡುವಿನ ಪರಸ್ಪರ ಸಂಬಂಧದ ಗುಣಾಂಕದ ವ್ಯಾಪ್ತಿ ಎಷ್ಟಿರುತ್ತೆ? 0 to +1, +1 to -1, 0 to -1, none of the above. Yes, the range of coefficient between two variables is +1 to -1. So option B is correct here. ಸೊ ಇಲ್ಲಿ +1 ರಿಂದ -1 ಯಾವಾಗಲೂ ಸಹಸಂಬಂಧದ ಗುಣಾಂಕ ವ್ಯಾಲ್ಯೂ ಇರುತ್ತೆ. ಸೊ correlation coefficient, it is a number between -1 and +1 and it is going to tell about the strength and direction of the relationship between two variables. Question number 3. In experimental research, hypotheses are formulated before the experiment, during the experiment, after the experiment, none of these. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಊಹೆಯನ್ನು ಯಾವಾಗ ರೂಪಿಸಲಾಗುತ್ತೆ? ಪ್ರಯೋಗದ ಮೊದಲು, ಪ್ರಯೋಗದ ಸಮಯದಲ್ಲಿ, ಪ್ರಯೋಗದ ನಂತರ, ಇವುಗಳಲ್ಲಿ ಯಾವುದೂ ಅಲ್ಲ. ಎಸ್, the right answer is option A, before the experiment. Hypothesis will be formed in experimental research. ಸೊ ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ಪ್ರಯೋಗಕ್ಕಿಂತ ಮೊದಲು ಇಲ್ಲಿ ಏನಾಗ್ತಾ ಮಾಡ್ತಾ ಇದ್ದೀವಿ? ಊಹೆಯನ್ನು ರೂಪಿಸ್ತಾ ಇದ್ದೀವಿ. So experimental research, it is a form of comparative analysis in which you study two or more variables and you observe a group under a certain conditions. Question number 4. In using two-tailed test, the direction of difference is known in advance, not known in advance, to be known in advance, to be neither known or not known. ಎರಡು ಟೂ-ಟೇಲ್ ಟೆಸ್ಟ್ಗಳನ್ನು ಬಳಸುವಾಗ ವ್ಯತ್ಯಾಸದ ದಿಕ್ಕು ಏನಾಗ್ತಾ ಇದೆ? ಮುಂಚಿತವಾಗಿ ತಿಳಿದಿರುತ್ತದೆ, ಮುಂಚಿತವಾಗಿ ತಿಳಿದಿರುವುದಿಲ್ಲ. ಸೊ ಆಪ್ಷನ್ ಸಿ ಮುಂಚಿತವಾಗಿ ತಿಳಿದಿರುವುದು, ಆಪ್ಷನ್ ಡಿ ತಿಳಿದಿರುವುದಿಲ್ಲ ಅಥವಾ ತಿಳಿದಿಲ್ಲ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ನಾಟ್ ನೋನ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ತಿಳಿದಿರುವುದಿಲ್ಲ. ಕ್ವೆಶನ್ ನಂಬರ್ 5. ಇನ್ ಎಜುಕೇಷನಲ್ ರಿಸರ್ಚ್, ಕೇಸ್ ಸ್ಟಡಿ ಮೆಥಡ್ ಗಿವ್ಸ್ ಇಂಪಾರ್ಟೆನ್ಸ್ ಟು. ಆಪ್ಷನ್ ಎ ಪ್ರೆಡಿಕ್ಷನ್, ಆಪ್ಷನ್ ಬಿ ಕಾಸಲ್ ಕನೆಕ್ಷನ್ಸ್, ಆಪ್ಷನ್ ಸಿ ಜನರಲೈಸೇಷನ್, ಆಪ್ಷನ್ ಡಿ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೇಸ್ ಸ್ಟಡಿ ವಿಧಾನ ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ನೀಡ್ತಾ ಇದೆ? ಭವಿಷ್ಯ, ಕಾರಣ ಸಂಪರ್ಕಗಳು, ಸಾಮಾನ್ಯೀಕರಣ, ವಿಶಿಷ್ಟ ಗುಣಲಕ್ಷಣಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಎಸ್, ಇನ್ ಎಜುಕೇಷನಲ್ ರಿಸರ್ಚ್ ಕೇಸ್ ಸ್ಟಡಿ ಮೆಥಡ್ ಈಸ್ ಗಿವಿಂಗ್ ಇಂಪಾರ್ಟೆನ್ಸ್ ಫಾರ್ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್. ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೇಸ್ ಸ್ಟಡಿ ವಿಧಾನ ಎಂಬುದು ವಿಶಿಷ್ಟ ಗುಣಲಕ್ಷಣಗಳಿಗೆ ಮಹತ್ವವನ್ನು ನೀಡ್ತಾ ಇದೆ. ಕ್ವೆಶನ್ ನಂಬರ್ 6. ದ ಪರ್ಪಸ್ ಆಫ್ ಮೆಥಡಾಲಜಿ ಸೆಕ್ಷನ್ ಆಫ್ ಕ್ವಾಲಿಟೇಟಿವ್ ಸ್ಟಡೀಸ್ ಈಸ್. Option A, show how researcher interpretations will be made. Option B, present the focus of the study. Option C, provide general background of the study. Option D, describe the overall design of the study. ಗುಣಾತ್ಮಕ ಅಧ್ಯಯನಗಳ ವಿಧಾನ ವಿಭಾಗದ ಉದ್ದೇಶ ಏನು? ಆಪ್ಷನ್ ಎ, ಸಂಶೋಧಕರ ವ್ಯಾಖ್ಯಾನಗಳನ್ನು ಹೇಗೆ ಮಾಡಲಾಗುವುದು ಎಂಬುದನ್ನು ತೋರಿಸುವುದು. ಆಪ್ಷನ್ ಬಿ, ಅಧ್ಯಯನದ ಕೇಂದ್ರ ಬಿಂದುವನ್ನು ಪ್ರಸ್ತುತಪಡಿಸುವುದು. ಆಪ್ಷನ್ ಸಿ, ಅಧ್ಯಯನದ ಸಾಮಾನ್ಯ ಹಿನ್ನೆಲೆಯನ್ನು ಒದಗಿಸುವುದು. ಆಪ್ಷನ್ ಡಿ, ಅಧ್ಯಯನದ ಒಟ್ಟಾರೆ ವಿನ್ಯಾಸವನ್ನು ವಿವರಿಸುವುದು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, describe the overall design of the study.
ಅಧ್ಯಯನದ ಒಟ್ಟಾರೆ ವಿನ್ಯಾಸವನ್ನು ವಿವರಿಸುವುದು ಸರಿಯಾದ ಉತ್ತರ. ಕ್ವೆಶ್ಚನ್ ನಂಬರ್ 7, ICSSR ಸ್ಟ್ಯಾಂಡ್ಸ್ ಫಾರ್. ICSSR ಎಂದರೆ ಆಪ್ಷನ್ ಎ ಇಂಡಿಯನ್ ಕೌನ್ಸಿಲ್ ಫಾರ್ ಸರ್ವೆ ಆ್ಯಂಡ್ ರಿಸರ್ಚ್, ಆಪ್ಷನ್ ಬಿ ಇಂಡಿಯನ್ ಕೌನ್ಸಿಲ್ ಫಾರ್ ಸ್ಟ್ರಾಟಜಿಕ್ ರಿಸರ್ಚ್, ಆಪ್ಷನ್ ಸಿ ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್, ಆಪ್ಷನ್ ಡಿ International Council for Social Science Research. Yes, here ICSSR stands for Indian Council for Social Science Research. Option C is correct. So the Indian Council of Social Science Research, it is the national body overseeing research in the social science. It was established in 1969. The headquarters is in New Delhi. Question number 8, converting a question into a researchable problem. It is called option A solution, option B examination, option C problem formulation, option D problem solving. ಪ್ರಶ್ನೆಯನ್ನು ಸಂಶೋಧಿಸಬಹುದಾದ ಸಮಸ್ಯೆಯಾಗಿ ಪರಿವರ್ತಿಸುವುದನ್ನು ಏನಂತ ಕರಿತೀವಿ? ಆಪ್ಷನ್ ಎ ಪರಿಹಾರ, ಆಪ್ಷನ್ ಬಿ ಪರೀಕ್ಷೆ, ಆಪ್ಷನ್ ಸಿ ಸಮಸ್ಯೆಯ ಸೂತ್ರೀಕರಣ, ಆಪ್ಷನ್ ಡಿ ಸಮಸ್ಯೆಯ ಪರಿಹಾರ. ದ ರೈಟ್ ಆನ್ಸರ್ ಇಸ್ problem formulation. As converting a question into researchable problem is known as the ಪ್ರಾಬ್ಲಮ್ ಫಾರ್ಮುಲೇಷನ್. ಯಾವುದೇ ಒಂದು ಪ್ರಶ್ನೆಯನ್ನು ಸಂಶೋಧಿಸಬಹುದಾದ ಸಮಸ್ಯೆಯನ್ನಾಗಿ ಪರಿವರ್ತನೆ ಮಾಡುವುದಕ್ಕೆ ನಾವು ಸಮಸ್ಯೆಯ ಸೂತ್ರೀಕರಣ ಅಂತ ಕರಿತೀವಿ. ಸೊ ಪ್ರಾಬ್ಲಮ್ ಫಾರ್ಮುಲೇಷನ್, ಇಟ್ ಈಸ್ ದ process of defining the scope of a problem, formulating one or more specific questions about it, and establishing the assessment methods needed to address the questions. Question number 9, a study in which direct perception of an incident or object made is naturalistic research, practitioner research, phenomenological research, descriptive research. ಒಂದು ಘಟನೆ ಅಥವಾ ವಸ್ತುವಿನ ನೇರ ಗ್ರಹಿಕೆಯನ್ನು ಹೊಂದಿರುವ ಅಧ್ಯಯನ. ಆಪ್ಷನ್ ಎ ನೈಸರ್ಗಿಕ ಸಂಶೋಧನೆ, ಆಪ್ಷನ್ ಬಿ ಅಭ್ಯಾಸಿ ಸಂಶೋಧನೆ, ಆಪ್ಷನ್ ಸಿ ವಿದ್ಯಮಾನ ಶಾಸ್ತ್ರ ಸಂಶೋಧನೆ, ಆಪ್ಷನ್ ಡಿ ವಿವರಣಾತ್ಮಕ ಸಂಶೋಧನೆ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫೆನೋಮೆನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರ ಸಂಶೋಧನೆ. So phenomenological research, it is a form of qualitative research which looks in depth at non-numerical data and uses interviews and observations. Examples are interviewing with families, interviewing with parents, talking to kids, etc. Question number 10, a simple correlation was calculated between two variables after removing the effect of a third variable from both. The resulting correlation is called partial correlation, part correlation, multiple correlation, canonical correlation. ಎರಡರಿಂದಲೂ ಮೂರನೇ ವೇರಿಯೇಬಲ್ ಪರಿಣಾಮವನ್ನು ತೆಗೆದುಹಾಕಿದ ನಂತರ ಎರಡು ಅಸ್ಥಿರಗಳ ನಡುವೆ ಸರಳವಾದ ಪರಸ್ಪರ ಸಂಬಂಧವನ್ನು ಲೆಕ್ಕ ಹಾಕಲಾಗುತ್ತದೆ. ಪರಿಣಾಮವಾಗಿ ಈ ಸಂಬಂಧವನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಭಾಗಶಃ ಪರಸ್ಪರ ಸಂಬಂಧ, ಆಪ್ಷನ್ ಬಿ ಭಾಗ ಪರಸ್ಪರ ಸಂಬಂಧ, ಆಪ್ಷನ್ ಸಿ ಬಹು ಪರಸ್ಪರ ಸಂಬಂಧ, ಆಪ್ಷನ್ ಡಿ ಅಂಗೀಕೃತ ಪರಸ್ಪರ ಸಂಬಂಧ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ, ಇಟ್ ಈಸ್ ನೋನ್ ಆಸ್ ದಿ ಪಾರ್ಷಿಯಲ್ ಕೋರಿಲೇಷನ್. ಇದನ್ನು ನಾವು ಭಾಗಶಃ ಪರಸ್ಪರ ಸಂಬಂಧ ಅಂತ ಕರಿತೀವಿ. ಸೊ ಪಾರ್ಷಿಯಲ್ ಕೋರಿಲೇಷನ್, ಇಟ್ ಈಸ್ ಅ ಮೆಥಡ್ ಯೂಸ್ಡ್ ಟು ಡಿಸ್ಕ್ರೈಬ್ ದ ರಿಲೇಷನ್ಶಿಪ್ ಬಿಟ್ವೀನ್ ಟೂ ವೇರಿಯೇಬಲ್ಸ್ while taking away the effects of another variable. Question number 11, which one of the following is the stable measure of dispersion? Range, quartile deviation, average deviation, standard deviation. ಕೆಳಗಿನವುಗಳಲ್ಲಿ ಯಾವುದು ಪ್ರಸರಣದ ಸ್ಥಿರ ಅಳತೆಯಾಗಿದೆ? ಶ್ರೇಣಿ, ಕ್ವಾರ್ಟೈಲ್ ವಿಚಲನೆ, ಸರಾಸರಿ ವಿಚಲನೆ, ಪ್ರಮಾಣಿತ ವಿಚಲನೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಪ್ರಮಾಣಿತ ವಿಚಲನೆ. Question number 12, the standard error of a statistic is a measure of sampling fluctuation, errors of measurement, errors of prediction, systematic variation. ಅಂಕಿ ಅಂಶದ ಪ್ರಮಾಣಿತ ದೋಷವು ಯಾವುದರ ಅಳತೆಯಾಗಿದೆ? ಮಾದರಿಯ ಏರಿಳಿತ, ಅಳತೆಯ ದೋಷಗಳು, ಮುನ್ಸೂಚನೆಯ ದೋಷಗಳು, ವ್ಯವಸ್ಥಿತ ಬದಲಾವಣೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸ್ಯಾಂಪ್ಲಿಂಗ್ ಫ್ಲಕ್ಚುವೇಷನ್, ಮಾದರಿಯ ಏರಿಳಿತ. So the standard error, it is statistical term that measures the accuracy with which a sample distribution represents a population by using standard deviation. Question number 13, a study on the topic perception of tribal people about formal education comes under the type
ಎಥ್ನೋಗ್ರಾಫಿಕ್, ಹಿಸ್ಟಾರಿಕಲ್, ಎಕ್ಸ್ಪಿರಿಮೆಂಟಲ್, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ಔಪಚಾರಿಕ ಶಿಕ್ಷಣದ ಬಗ್ಗೆ ಬುಡಕಟ್ಟು ಜನರ ಗ್ರಹಿಕೆ ಈ ಒಂದು ವಿಷಯದ ಮೇಲೆ ಅಧ್ಯಯನ ಮಾಡಲಾಗ್ತಾ ಇದೆ. ಇದು ಯಾವುದರ ಅಡಿಯಲ್ಲಿ ಬರ್ತಾ ಇದೆ? ಎಥ್ನೋಗ್ರಾಫಿಕ್, ಐತಿಹಾಸಿಕ, ಪ್ರಾಯೋಗಿಕ, ಎಕ್ಸ್ ಪೋಸ್ಟ್ ಫ್ಯಾಕ್ಟೋ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಎ ಎಥ್ನೋಗ್ರಾಫಿಕ್. ಎಥ್ನೋಗ್ರಾಫಿಕ್ ಇಲ್ಲಿ ಸರಿ ಉತ್ತರ. ಕ್ವೆಶ್ಚನ್ ನಂಬರ್ 14. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ is adopted when the universe is homogeneous, the universe is heterogeneous, selected groups need to be studied, data about the universe is not available. ಶ್ರೇಣೀಕೃತ ಮಾದರಿಯನ್ನು ಯಾವಾಗ ಅಳವಡಿಸಿಕೊಳ್ಳಲಾಗ್ತದೆ? ಆಪ್ಷನ್ ಎ ಬ್ರಹ್ಮಾಂಡವು ಏಕರೂಪವಾಗಿದೆ, ಆಪ್ಷನ್ ಬಿ ಬ್ರಹ್ಮಾಂಡವು ವೈವಿಧ್ಯಮವಾಗಿದೆ. ಅಂದರೆ ಇಲ್ಲಿ ಬ್ರಹ್ಮಾಂಡ ಅಂದರೆ ನಾವು ಪಾಪ್ಯುಲೇಷನ್ ಜನಸಂಖ್ಯೆ ಅಂತ ತಿಳ್ಕೊಳ್ಬೇಕು. ಆಪ್ಷನ್ ಎ ಜನಸಂಖ್ಯೆಯು ಏಕರೂಪವಾಗಿದ್ದಾಗ, ಆಪ್ಷನ್ ಬಿ ಜನಸಂಖ್ಯೆ ವೈವಿಧ್ಯಮವಾಗಿದ್ದರೆ, ಆಪ್ಷನ್ ಎ ಆಯ್ದ ಗುಂಪುಗಳನ್ನು ಅಧ್ಯಯನ ಮಾಡಬೇಕಾದ್ರೆ, ಆಪ್ಷನ್ ಡಿ ಜನಸಂಖ್ಯೆಯ ಕುರಿತು ಡೇಟಾ ಲಭ್ಯವಿಲ್ಲದಿದ್ದರೆ. The right answer is option B. When the universe is heterogeneous, you are using stratified sampling. ಯಾವಾಗ ಜನಸಂಖ್ಯೆ ವೈವಿಧ್ಯಮಯವಾಗಿರ್ತದೆ ನಾವೇನು ಮಾಡ್ತೀವಿ? ಶ್ರೇಣೀಕೃತ ಮಾದರಿಯನ್ನು ಬಳಸ್ತೀವಿ. Stratified random sampling is often when researchers want to know about the different subgroups based on the entire population. Question number 15. The size of sample for a study mostly depends on gravity of the population, geographical area of the population, homogeneity and heterogeneity of the population, type of population. ಅಧ್ಯಯನಕ್ಕಾಗಿ ಮಾದರಿಯ ಗಾತ್ರ ಹೆಚ್ಚಾಗಿ ಯಾವುದನ್ನು ಅವಲಂಬಿಸಿರ್ತದೆ? ಜನಸಂಖ್ಯೆಯ ಗುರುತ್ವಾಕರ್ಷಣೆ, ಅಧ್ಯಯನದ ಭೌಗೋಳಿಕ ಪ್ರದೇಶ, ಜನಸಂಖ್ಯೆಯ ಏಕರೂಪತೆ ಮತ್ತು ವೈವಿಧ್ಯತೆ, ಜನಸಂಖ್ಯೆಯ ಪ್ರಕಾರ. The right answer is option C. Size of sample it depends on homogeneity and heterogeneity of the population. ಜನಸಂಖ್ಯೆ ಏಕರೂಪತೆ ಮತ್ತು ವೈವಿಧ್ಯತೆ ಆಧಾರದ ಮೇಲೆ ಈ ಒಂದು ಮಾದರಿಯನ್ನು ಆಯ್ಕೆ ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 16. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್? ರ್ಯಾಂಕ್ ಕೋರಿಲೇಷನ್ ಸ್ಪಿಯರ್ಮನ್, ಪ್ರಾಡಕ್ಟ್ ಮೂಮೆಂಟ್ ಕೋರಿಲೇಷನ್ ಪಿಯರ್ಸನ್, ಸ್ಪ್ಲಿಟ್ ಹಾಫ್ ಕೋರಿಲೇಷನ್ ಕುಡರ್ ರಿಚರ್ಡ್ಸನ್, ಕಂಟಿಜೆನ್ಸಿ ಕೋರಿಲೇಷನ್ ಕ್ರಾಮರ್. ಹಿಯರ್ ಆಪ್ಷನ್ ಡಿ ಈಸ್ ರಾಂಗ್. So rank correlation is given by Spearman, product moment correlation given by Pearson, split half correlation is given by K. Richardson, but the fourth one is wrong here. Question number 17. When a non-directional hypothesis is stated, the test of significance would be one-tailed, two-tailed, both A and B, none of the above. Yes, here the right answer is option B, two-tailed. So a two-tailed test, it is also known as the non-directional hypothesis. It is a standard test of significance to determine if there is a relationship between variables in either direction. Question number 18. Match the following. The right answer is option C here. A is 2 means nominal scale, frequency distribution, then ordinal scale, median and rank correlation, interval scale, mean, standard deviation and correlations, ratio scale, geometric mean. Question number 19. There is a significant positive correlation between variables x and y. This means that x causes variation in y. Option B, y causes variation in x. Option C, x and y vary together in opposite direction. Option D, x and y vary together in the same direction. x ಮತ್ತು y ವೇರಿಯೇಬಲ್ಗಳ ನಡುವೆ ಗಮನಾರ್ಹ ಧನಾತ್ಮಕ ಸಂಬಂಧವಿದೆ. ಇದರ ಅರ್ಥ ಎಕ್ಸ್ ವಾಯ್ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ, ವಾಯ್ ಎಕ್ಸ್ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತದೆ. ಎಕ್ಸ್ ಮತ್ತು ವಾಯ್ ವಿರುದ್ಧ ದಿಕ್ಕಿನಲ್ಲಿ ಒಟ್ಟಿಗೆ ಬದಲಾಗ್ತವೆ, ಎಕ್ಸ್ ಮತ್ತು ವಾಯ್ ಒಂದೇ ದಿಕ್ಕಿನಲ್ಲಿ ಬದಲಾಗ್ತವೆ. ಸೊ ಪಾಸಿಟಿವ್ ರಿಲೇಷನ್ಶಿಪ್ ಇಟ್ ಮೀನ್ಸ್ ದಟ್ ಎಕ್ಸ್ ಆ್ಯಂಡ್ ವಾಯ್ ವೇರಿ ಟುಗೆದರ್ ಇನ್ ದ ಸೇಮ್ ಡಿರೆಕ್ಷನ್. ಧನಾತ್ಮಕ ಸಹ ಸಂಬಂಧ ಅಂದರೆ ಏನಾಗ್ತಾ ಇದೆ? ಎಕ್ಸ್ ಮತ್ತು ವಾಯ್ ಎರಡೂ ಕೂಡ ಒಂದೇ ದಿಕ್ಕಿನಲ್ಲಿ ಬದಲಾಗ್ತಾ ಇವೆ. Positive correlation, it is a relationship between two variables that both the variables move in the same direction. For example, when price increases, supply also increases. Question number 20. Which of the following terms is related to the idea of validity of a test? Errors of measurement, true score variance, common factor variance, random errors. ಈ ಕೆಳಗಿನ ಯಾವ ಪದಗಳು ಪರೀಕ್ಷೆಯ ಸಿಂಧುತ್ವದ ಕಲ್ಪನೆಗೆ ಸಂಬಂಧಿಸಿವೆ? ಅಳತೆಯ ದೋಷಗಳು, ನಿಜವಾದ ಅಂಕ ವ್ಯತ್ಯಾಸ, ಸಾಮಾನ್ಯ ಅಂಶ ವ್ಯತ್ಯಾಸ, ಯಾದೃಚ್ಛಿಕ ದೋಷಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಟ್ರೂ ಸ್ಕೋರ್ ವೇರಿಯನ್ಸ್, ನಿಜವಾದ ಅಂಕ ವ್ಯತ್ಯಾಸ. ವ್ಯಾಲಿಡಿಟಿ refers to what characteristic the test measures and how well the test measures the characteristic. So the first question is, which union ministry launched
Creo for Good modules. Ministry of MSME, Ministry of Education, Ministry of Electronics and IT, Ministry of External Affairs. ಯಾವ ಕೇಂದ್ರ ಸಚಿವಾಲಯವು ಕ್ರಿಯೋ ಫೋರ್ ಉತ್ತಮ ಮಾಡ್ಯೂಲ್ಗಳನ್ನು ಪ್ರಾರಂಭಿಸಿತು? ಆಪ್ಷನ್ ಎ MSME ಸಚಿವಾಲಯ, ಆಪ್ಷನ್ ಬಿ ಶಿಕ್ಷಣ ಸಚಿವಾಲಯ, ಆಪ್ಷನ್ ಸಿ ಎಲೆಕ್ಟ್ರಾನಿಕ್ಸ್ ಮತ್ತು IT ಸಚಿವಾಲಯ, ಆಪ್ಷನ್ ಡಿ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. Yes, here the right answer is option B, Ministry of Education, ಶಿಕ್ಷಣ ಸಚಿವಾಲಯ. So the Union Minister for Education, Dharmendra Pradhan, introduced Creo for Good, a new set of online life skills learning modules, and the main aim is promotion of gender equality among girls and boys. Question number 2, what is the rank of India in Global Hunger Index 2023? ಗ್ಲೋಬಲ್ ಹಂಗರ್ ಇಂಡೆಕ್ಸ್ 2023 ರಲ್ಲಿ ಭಾರತದ ಶ್ರೇಣಿ ಎಷ್ಟು? ಆಪ್ಷನ್ ಎ 101, ಆಪ್ಷನ್ ಬಿ 111, ಆಪ್ಷನ್ ಸಿ 121, ಆಪ್ಷನ್ ಡಿ 131. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 111. So the Global Hunger Index 2023, India ranked 111 out of 125 countries. Question number 3, which state or union territory is the host of 16th Agricultural Science Congress in 2023? 2023ರಲ್ಲಿ 16ನೇ ಕೃಷಿ ವಿಜ್ಞಾನ ಕಾಂಗ್ರೆಸ್ನ ಅತಿಥೇಯ ರಾಜ್ಯ ಯಾವುದು? ಆಪ್ಷನ್ ಎ ಗೋವಾ, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಗುಜರಾತ್, ಆಪ್ಷನ್ ಡಿ ಮಹಾರಾಷ್ಟ್ರ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕೇರಳ. Union Minister for Fisheries, Animal Husbandry and Dairying, Parshottam Rupala, inaugurated the 16th Agricultural Science Congress at Kochi in Kerala. Question number 4, which state launched Grihalakshmi scheme? ಯಾವ ರಾಜ್ಯವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿತು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಕರ್ನಾಟಕ, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಒಡಿಶಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಕರ್ನಾಟಕ. Karnataka government launched Graha Lakshmi scheme, which aims to provide assistance of 2,000 rupees every month to women head of family. Question number 5, International Literacy Day is observed on which day? ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಆಪ್ಷನ್ ಎ ಜುಲೈ 8, ಆಪ್ಷನ್ ಬಿ ಆಗಸ್ಟ್ 8, ಆಪ್ಷನ್ ಸಿ ಸೆಪ್ಟೆಂಬರ್ 8, ಆಪ್ಷನ್ ಡಿ ಅಕ್ಟೋಬರ್ 8. The correct answer for this question is option C, September 8. The government of India has decided to organize a literacy week from 1st September to 8th September 2023. And UNESCO will celebrate International Literacy Day on 8th September. Under the theme Promoting Literacy for a World in Transition, Building the Foundation for Sustainable and Peaceful Societies. Question number 6, when is the National Forest Martyrs Day observed? ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನು ಯಾವಾಗ ಆಚರಿಸಲಾಗುತ್ತೆ? ಆಪ್ಷನ್ ಎ ಸೆಪ್ಟೆಂಬರ್ 9, ಆಪ್ಷನ್ ಬಿ ಸೆಪ್ಟೆಂಬರ್ 11, ಆಪ್ಷನ್ ಸಿ ಸೆಪ್ಟೆಂಬರ್ 12, ಆಪ್ಷನ್ ಡಿ ಸೆಪ್ಟೆಂಬರ್ 14. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸೆಪ್ಟೆಂಬರ್ 11. So in India, National Forest Martyrs Day is observed every year September 11. Question number 7, Weather Information Network Data Systems, WINS, is associated with which union ministry? Option A, Ministry of Agriculture and Farmers Welfare, option B, Ministry of Cooperation, option C, Ministry of Rural Development, option D, Ministry of Environment, Forest and Climate Change. ಹವಾಮಾನ ಮಾಹಿತಿ ನೆಟ್ವರ್ಕ್ ಡೇಟಾ ಸಿಸ್ಟಮ್ ಯಾವ ಕೇಂದ್ರ ಸಚಿವಾಲಯದೊಂದಿಗೆ ಸಂಬಂಧಿಸಿದೆ? ಆಪ್ಷನ್ ಎ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಆಪ್ಷನ್ ಬಿ ಸಹಕಾರ ಸಚಿವಾಲಯ, ಆಪ್ಷನ್ ಬಿ ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಆಪ್ಷನ್ ಡಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ. ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಫಾರ್ಮರ್ಸ್ ವೆಲ್ಫೇರ್ launched 3 initiatives. One is KCC, KRP, Kisan Rin Portal. Another one is KCC Ghar Ghar Abhiyan, and one more is Weather Information Network Data System. Question number 8, which city hosted the Sustainable Development Goals Summit in 2023? ಯಾವ ನಗರವು ಸೆಪ್ಟೆಂಬರ್ 2023ರಲ್ಲಿ ಸುಸ್ಥಿರ ಅಭಿವೃದ್ಧಿಗಳ ಗುರಿಗಳ ಶೃಂಗಸಭೆಯನ್ನು ಆಯೋಜಿಸಿತ್ತು? ಆಪ್ಷನ್ ಎ ನವದೆಹಲಿ, ಆಪ್ಷನ್ ಬಿ ನ್ಯೂಯಾರ್ಕ್, ಆಪ್ಷನ್ ಸಿ ಪ್ಯಾರಿಸ್, ಆಪ್ಷನ್ ಡಿ ನೈರೋಬಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ನ್ಯೂಯಾರ್ಕ್. Leaders from around the world gather at UN hosted high level Sustainable Development Goals Summit in New York.
Question number 9. Which city is the host of the G20 Environment and Climate Sustainability Ministerial Meeting? ಯಾವ ನಗರವು G20 ಪರಿಸರ ಮತ್ತು ಹವಾಮಾನ ಸುಸ್ಥಿರತೆ ಸಚಿವರ ಸಭೆಯನ್ನು ಆಯೋಜಿಸುತ್ತದೆ? ಆಪ್ಷನ್ ಎ ಚೆನ್ನೈ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಗಾಂಧಿನಗರ್, ಆಪ್ಷನ್ ಡಿ ಶ್ರೀನಗರ್. The correct answer for this question is option A Chennai. G20 Environment and Climate Sustainability Ministerial Meeting concluded recently in Chennai. Question number 10. Study in India, it is a flagship program under the aegis of which union ministry? ಭಾರತದಲ್ಲಿ ಅಧ್ಯಯನವು ಯಾವ ಕೇಂದ್ರ ಸಚಿವಾಲಯದ ಆಶ್ರಯದಲ್ಲಿ ಪ್ರಮುಖ ಕಾರ್ಯಕ್ರಮವಾಗಿದೆ? Ministry of Education, Ministry of External Affairs, Ministry of Home Affairs, Ministry of Finance. The right answer is option A Ministry of Education, Shikshana Sachivalaya. Study in India, it is a flagship program under the aegis of Ministry of Education. The aim of this flagship program is to increase the number of international students in India. Question number 11. India has partnered with which country for MITI National Science Foundation research collaboration? MITI National Science Foundation ಸಂಶೋಧನಾ ಸಂಯೋಗಕ್ಕಾಗಿ ಭಾರತ ಯಾವ ದೇಶದೊಂದಿಗೆ ಪಾಲುದಾರಿಕೆಯನ್ನು ಹೊಂದಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ UK, ಆಪ್ಷನ್ ಸಿ USA, ಆಪ್ಷನ್ ಡಿ ಸೌತ್ ಕೊರಿಯಾ. The correct answer for this question is option C USA. Yes, the US National Science Foundation NSF and the Ministry of Electronics and Information Technology of the Government of India have signed an implementation agreement on research cooperation. Question number 12. Which state has decided to set up a committee to formulate education policy for the state in place of national education policy? ರಾಷ್ಟ್ರೀಯ ಶಿಕ್ಷಣ ನೀತಿಯ ಬದಲಿಗೆ ರಾಜ್ಯ ಶಿಕ್ಷಣ ನೀತಿಯನ್ನು ರೂಪಿಸಲು ಸಮಿತಿಯನ್ನು ಸ್ಥಾಪಿಸಲು ಯಾವ ರಾಜ್ಯ ನಿರ್ಧರಿಸಿದೆ? ಆಪ್ಷನ್ ಎ ವೆಸ್ಟ್ ಬೆಂಗಾಲ್, ಆಪ್ಷನ್ ಬಿ ಕೇರಳ, ಆಪ್ಷನ್ ಸಿ ಕರ್ನಾಟಕ, ಆಪ್ಷನ್ ಡಿ ಜಾರ್ಖಂಡ್. The right answer is option C Karnataka. Question number 13. On which date International Day for Biodiversity is observed? ಜೀವ ವೈವಿಧ್ಯಕ್ಕಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತೆ? The right answer is option C May 22. The United Nations has proclaimed May 22 the International Day for Biological Diversity. The main aim is increasing understanding and awareness of the biodiversity issues. Question number 14. Which among the following country is considered to have the world's first sustainable biofuels economy? ಕೆಳಗಿನ ಯಾವ ದೇಶವು ವಿಶ್ವದ ಮೊದಲ ಸುಸ್ಥಿರ ಜೈವಿಕ ಇಂಧನ ಆರ್ಥಿಕತೆಯನ್ನು ಹೊಂದಿದೆ ಎಂದು ಪರಿಗಣಿಸಲಾಗಿದೆ? ಆಪ್ಷನ್ ಎ ಇಂಡಿಯಾ, ಆಪ್ಷನ್ ಬಿ ಬ್ರೆಜಿಲ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಸೌತ್ ಆಫ್ರಿಕಾ. The right answer is option B Brazil. Question number 15. Under the Motor Vehicles Act, the noise range of horns has been fixed at? ಮೋಟಾರು ವಾಹನಗಳ ಕಾಯ್ದೆ ಅಡಿಯಲ್ಲಿ ಹಾರ್ನ್ಗಳ ಶಬ್ದ ಶ್ರೇಣಿಯನ್ನು ಇಲ್ಲಿ ನಿಗದಿಸಲಾಗಿದೆ. ಆಪ್ಷನ್ ಎ 93 to 112 ಡೆಸಿಬಲ್, ಆಪ್ಷನ್ ಬಿ 56 to 77 dB, ಆಪ್ಷನ್ ಸಿ 51 to 75, ಆಪ್ಷನ್ ಡಿ 97 to 118 dB. The right answer is option A 93 to 112 decibels. Under the Central Motor Vehicles Rules 1989, the noise range for horns has been fixed between 93 to 112 decibels. Question number 16. Which IIT institute will start Vastu Shastra classes for architecture students? ಯಾವ IIT ಸಂಸ್ಥೆಯು ಆರ್ಕಿಟೆಕ್ಚರ್ ವಿದ್ಯಾರ್ಥಿಗಳಿಗೆ ವಾಸ್ತುಶಾಸ್ತ್ರ ತರಗತಿಗಳನ್ನು ಆರಂಭಿಸಿದೆ? IIT ಖರಗ್ಪುರ್, IIT ಬಾಂಬೆ, IIT ಮದ್ರಾಸ್, IIT ಇಂದೋರ್. The right answer is option A IIT Kharagpur. So Indian Institute of Technology Kharagpur has started a center that offers undergraduate and postgraduate courses in Vastu. Question number 17. What does MUSK stand for in the context of secondary and higher education cess? ಮಾಧ್ಯಮಿಕ ಮತ್ತು ಉನ್ನತ ಶಿಕ್ಷಣ ಸೆಸ್ನ ಸಂದರ್ಭದಲ್ಲಿ MUSK ಏನನ್ನ ಸೂಚಿಸುತ್ತದೆ? ಆಪ್ಷನ್ ಎ ಮಾಧ್ಯಮಿಕ್ ಆ್ಯಂಡ್ ಉತ್ತರ ಶಿಕ್ಷಾ ಕೋಶ್, ಆಪ್ಷನ್ ಬಿ ಮಾಧ್ಯಮಿಕ್ ಆ್ಯಂಡ್ ಉಚ್ಚತರ ಶಿಕ್ಷಾ ಕೋಶ್, ಆಪ್ಷನ್ ಸಿ ಮಾಧ್ಯಮಿಕ್ ಆ್ಯಂಡ್ ಉನ್ನತಿ ಶಿಕ್ಷಾ ಕೋಶ್, ಆಪ್ಷನ್ ಡಿ ಮಧ್ಯಮ್ ಆ್ಯಂಡ್ ಉಚ್ಚತರ ಶಿಕ್ಷಾ ಕೋಶ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಮಾಧ್ಯಮಿಕ್ ಆ್ಯಂಡ್ ಉಚ್ಚತರ ಶಿಕ್ಷಾ ಕೋಶ್. So Madhyamik and Uchchara Shiksha Kosh, it is a significant initiative by the Indian government launched in 2017. Question number 18. What is the web portal address for supply of NCERT textbook launched in August 9, 2017?
ಆಗಸ್ಟ್ 9, 2017ರಲ್ಲಿ ಪ್ರಾರಂಭಿಸಲಾದ NCERT ಪಠ್ಯಪುಸ್ತಕಗಳ ಪೂರೈಕೆಗಾಗಿ ವೆಬ್ ಪೋರ್ಟಲ್ನ ವಿಳಾಸ ಯಾವುದು? The right answer is option A, www.ncrtbooks.ncrt.gov.in. Question number 19. The foundation stone for Organic Agriculture University has been laid in which northeastern state? ಸಾವಯವ ಕೃಷಿ ವಿಶ್ವವಿದ್ಯಾಲಯಕ್ಕೆ ಯಾವ ಈಶಾನ್ಯ ರಾಜ್ಯದಲ್ಲಿ ಅಡಿಪಾಯ ಹಾಕಲಾಗಿದೆ? ಮೇಘಾಲಯ, ಸಿಕ್ಕಿಂ, ಅಸ್ಸಾಂ, ಮಣಿಪುರ್. The correct answer is option B, Sikkim. So the foundation stone for the Sikkim Organic Agriculture University was laid recently by Chief Minister Prem Singh Tamang. Question number 20. Which among the following is a bird sanctuary? ಕೆಳಗಿನಲ್ಲಿ ಯಾವುದು ಪಕ್ಷಿಧಾಮವಾಗಿದೆ? ಕನ್ನಾ ನ್ಯಾಷನಲ್ ಪಾರ್ಕ್, ಡೆಸರ್ಟ್ ನ್ಯಾಷನಲ್ ಪಾರ್ಕ್, ಬಂಡೀಪುರ್ ನ್ಯಾಷನಲ್ ಪಾರ್ಕ್, ಸುಲ್ತಾನ್ಪುರ್ ನ್ಯಾಷನಲ್ ಪಾರ್ಕ್. This question is for you. You have to comment the correct answer in the comment section. So now let us move to the questions. Here the first question is, communication will be effective if it is option A, delivered slowly and clearly, option B, delivered using appropriate media, option C, received or intended by the sender, option D, received immediately. So ಯಾವಾಗ ಈ ಒಂದು ಸಂವಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ? ಆಪ್ಷನ್ ಎ, ನಾವು ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡಿದರೆ, ಆಪ್ಷನ್ ಬಿ, ಸೂಕ್ತ ಮಾಧ್ಯಮವನ್ನು ಬಳಸಿಕೊಂಡು ಮಾಹಿತಿಯನ್ನು ನೀಡಿದರೆ, ಆಪ್ಷನ್ ಸಿ, ಕಳುಹಿಸುವವರ ಉದ್ದೇಶ ಸ್ವೀಕರಿಸಲಾಗಿದ್ದರೆ, ಆಪ್ಷನ್ ಡಿ, ತಕ್ಷಣವೇ ಮಾಹಿತಿಯನ್ನು ಸ್ವೀಕರಿಸಿದರೆ. ಸೊ ವೆನ್ ದ ಕಮ್ಯುನಿಕೇಶನ್ ಇಸ್ ಗೋಯಿಂಗ್ ಟು ಬಿ ಎಫೆಕ್ಟಿವ್, when receiver is received is intended by the sender, when the message is received intended by the sender. ಯಾವಾಗ ಈ ಮಾಹಿತಿಯು ಕಳುಹಿಸುವವರ ಉದ್ದೇಶವನ್ನು ಈಡೇರಿಸ್ತಾ ಇದೆ ಅಂದರೆ ಸೆಂಡರ್ಗೆ ಯಾವ ಮಾಹಿತಿಯನ್ನು ನೀಡಬೇಕು ಅದು ಯಶಸ್ವಿ ಆಗ್ತಾ ಇದೆ, ಆವಾಗ ಏನಾಗುತ್ತೆ ಸಂವಹನ ಕಾರ್ಯ ಇಫೆಕ್ಟಿವ್ ಆಗ್ತಾ ಇದೆ. ಸೊ ದ ಐಡಿಯಾ ಆಫ್ ಕಮ್ಯುನಿಕೇಶನ್, ಇಟ್ ಈಸ್ ದ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಫ್ರಮ್ ಒನ್ ಪಾಯಿಂಟ್ ಟು ದಿ ಅನದರ್. ಸೊ ಈ ಒಂದು ಕಮ್ಯುನಿಕೇಶನ್ ಉದ್ದೇಶ ಏನಪ್ಪಾ ಅಂತಂದರೆ ಯಾವುದೇ ಒಂದು ಮಾಹಿತಿಯನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ನೀಡುವುದಾಗಿರ್ತದೆ. ಸೊ ದ ಕಮ್ಯುನಿಕೇಶನ್ ಈಸ್ ಎಫೆಕ್ಟಿವ್ ಇಫ್ ದ ಮೆಸೇಜ್ ಆರ್ ಇನ್ಫಾರ್ಮೇಷನ್ ಸೆಂಡ್ by the sender is received in the form and content by the receiver has intended by the sender. ಅಂತಂದರೆ ಸೆಂಡರ್ಗೆ ಮಾಹಿತಿಯನ್ನು ಕಳುಹಿಸುವವರಿಗೆ ಯಾವ ಮಾಹಿತಿಯನ್ನು ನೀಡಬೇಕಾಗಿತ್ತು ಆ ಮಾಹಿತಿ ಸರಿಯಾಗಿ ರಿಸೀವರ್ಸ್ಗೆ ಹೋಗಿ ತಲುಪಿದರೆ ಅದನ್ನು ನಾವು ಇಫೆಕ್ಟಿವ್ ಕಮ್ಯುನಿಕೇಶನ್ ಅಂತ ಹೇಳ್ಬೋದು. ಕ್ವೆಶನ್ ನಂಬರ್ 2. 3 of the following 4 attributes of a teacher will become barriers in effective communication. Identify them. Pronunciation of the teacher, caste status of the teacher, facial expression of the teacher, choice of words. ಸೊ ಇಲ್ಲಿ 4 ಸಂವಹನ ತಡೆಗೋಡೆಗಳನ್ನು ನೀಡಿದ್ದಾರೆ. ಇವುಗಳಲ್ಲಿ 3 ಪರಿಣಾಮಕಾರಿ ತಡೆಗೋಡೆಗಳಾಗಿವೆ, 1 ಆಗಿಲ್ಲ. ಸೊ 3 ಪರಿಣಾಮಕಾರಿ ಬ್ಯಾರಿಯರ್ಸನ್ನು ನಾವಿಲ್ಲಿ ಕಂಡುಹಿಡಿಯಬೇಕು. ಶಿಕ್ಷಕರ ಉಚ್ಚಾರಣೆ, ಶಿಕ್ಷಕರ ಜಾತಿ ಸ್ಥಿತಿ, ಶಿಕ್ಷಕರ ಮುಖಭಾವ, ಪದಗಳ ಆಯ್ಕೆ. ಸೊ ವೆನ್ ಇಟ್ ಕಮ್ಸ್ ಟು ಬ್ಯಾರಿಯರ್ಸ್ ಆಫ್ ಕಮ್ಯುನಿಕೇಶನ್, ಪ್ರೊನೌನ್ಸಿಯೇಷನ್ ಆಫ್ ದ ಟೀಚರ್, then facial expression of the teacher, then choice of word. These are the barriers to the effective communication. Caste of teacher, it doesn't matter in the communication. So option C is correct. ಸೊ ಇಲ್ಲಿ ಶಿಕ್ಷಕರ ಉಚ್ಚಾರಣೆ ಆಗಿರ್ಬೋದು, ಶಿಕ್ಷಕರ ಮುಖಭಾವಗಳಾಗಿರ್ಬೋದು, ಪದಗಳ ಆಯ್ಕೆಗಳಾಗಿರ್ಬೋದು. ಸೊ ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಈ ಒಂದು ಸಂವಹನ ಕಾರ್ಯ ಪರಿಣಾಮಕಾರಿ ಆಗುವುದಿಲ್ಲ. ಅದೇ ರೀತಿ ಶಿಕ್ಷಕರ ಜಾತಿ ಏನಿದೆ ಅಲ್ಲ, ಇದು ಸಂವಹನ ಕಾರ್ಯಕ್ಕೆ ಸಂಬಂಧಪಡಲ್ಲ. ಸೊ ಹೀಗಾಗಿ ಆಪ್ಷನ್ ಸಿ ಸರಿಯಾಗಿದೆ. Question number 3. Who among the following distinguished scholars is considered as the father of communication science? ಸೊ ಇಲ್ಲಿ ಸಂವಹನ ವಿಜ್ಞಾನದ ಪಿತಾಮಹ ಅಂತ ಯಾರನ್ನು ಕರಿತಾ ಇದ್ದೀವಿ? ಆಪ್ಷನ್ ಎ, BF ಸ್ಕಿನ್ನರ್, ಆಪ್ಷನ್ ಬಿ, ಜೆರೋಮ್ ಬ್ರೂನರ್, ಆಪ್ಷನ್ ಸಿ, ವಿಲ್ಬರ್ ಸ್ಕ್ರಾಮ್, ಆಪ್ಷನ್ ಡಿ, ಕರ್ಟ್ ಲೆವಿನ್. ಎಸ್, ವಿಲ್ಬರ್ ಸ್ಕ್ರಾಮ್ ಈಸ್ ನೋನ್ ಆಸ್ ದಿ ಫಾದರ್ ಆಫ್ ಕಮ್ಯುನಿಕೇಷನ್ ಸೈನ್ಸ್. ಸೊ ಇಲ್ಲಿ ಸಂವಹನ ವಿಜ್ಞಾನದ ಪಿತಾಮಹ ಅಂತ ನಾವು ವಿಲ್ಬರ್ ಸ್ಕ್ರಾಮ್ ಅವರನ್ನು ಕರಿತೀವಿ. ಸೊ ದ ಫಾದರ್ ಆಫ್ ಕಮ್ಯುನಿಕೇಷನ್ ಇನ್ ಜನರಲ್ ಆ್ಯಂಡ್ ಮಾಸ್ ಕಮ್ಯುನಿಕೇಷನ್ ಈಸ್ ವಿಲ್ಬರ್ ಸ್ಕ್ರಾಮ್. Question number 4. The communicated knowledge in a classroom is considered as information power, non-pervasive communication, limited judgment, ಕಲ್ಚರಲ್ ಕ್ಯಾಪಿಟಲ್. ತರಗತಿಯಲ್ಲಿ ಸಂವಹನ ಜ್ಞಾನವನ್ನು ನಾವು ಏನಂತ ಪರಿಗಣಿಸ್ತಾ ಇದ್ದೀವಿ? ಮಾಹಿತಿಯ ಶಕ್ತಿ, ನಾನ್ ಪರ್ವೇಸಿವ್ ಸಂವಹನ, ಸೀಮಿತ ತೀರ್ಪು, ಸಾಂಸ್ಕೃತಿಕ ಬಂಡವಾಳ. ಸೊ ದ ಕಮ್ಯುನಿಕೇಷನ್ ಇನ್ ಅ ಕ್ಲಾಸ್ ರೂಮ್ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಕಲ್ಚರಲ್ ಕ್ಯಾಪಿಟಲ್. ಸೊ ತರಗತಿಯಲ್ಲಿ ಸಂವಹನ ಜ್ಞಾನವನ್ನು ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಹೇಳ್ಬೋದು. ಸೊ ಆಲ್ ದ ಕಮ್ಯುನಿಕೇಟೆಡ್ ನಾಲೆಜ್ ಥ್ರೂ ಟೆಕ್ಸ್ಟ್ ಬುಕ್ ಆರ್ ಥ್ರೂ ಟೀಚರ್ಸ್
is considered as cultural capital. Question number 5. In communication, the language is. ಸೊ ಸಂವಹನದಲ್ಲಿ ಯಾವುದೇ ಒಂದು ಭಾಷೆ ಐಕಾನಿಕ್ ಕೋಡ್, ವರ್ಬಲ್ ಕೋಡ್, ನಾನ್ ವರ್ಬಲ್ ಕೋಡ್, ಸಿಂಬಾಲಿಕ್ ಕೋಡ್. ಸೊ ಇನ್ ಕಮ್ಯುನಿಕೇಷನ್ ದ ಲ್ಯಾಂಗ್ವೇಜ್ ಈಸ್ ವರ್ಬಲ್ ಕೋಡ್. ಯಾವ ಸಂವಹನ ಕಾರ್ಯದಲ್ಲಿ ಈ ಒಂದು ಭಾಷೆ ಏನಾಗಿರುತ್ತೆ, ಮೌಖಿಕ ಕೋಡ್ ಆಗಿರುತ್ತೆ. ಸೊ ವರ್ಬಲ್ ಕೋಡ್ ಮೀನ್ಸ್ ಇಟ್ ಈಸ್ ಅ ಸೆಟ್ ಆಫ್ ರೂಲ್ಸ್ ಅಬೌಟ್ ದ ಯೂಸೇಜ್ ಆಫ್ ವರ್ಡ್ಸ್. ಸೊ ವೈಲ್ ಕ್ರಿಯೇಟಿಂಗ್ ದಿ ಮೆಸೇಜಸ್, ಮಾಹಿತಿಯನ್ನು ತಯಾರು ಮಾಡಬೇಕಾದ್ರೆ ಯಾವ ರೀತಿ ವರ್ಡ್ಗಳನ್ನು ನಾವು ಶಬ್ದಗಳನ್ನು ಬಳಕೆ ಮಾಡ್ತೀವಿ. ವರ್ಡ್ಸ್ ಕ್ಯಾನ್ ಬಿ ಸ್ಪೋಕನ್ ಆರ್ ರಿಟರ್ನ್. ಸೊ ಈ ಒಂದು ಶಬ್ದಗಳನ್ನು ನಾವು ಬಾಯಿಂದ ಹೇಳಬಹುದು ಅಥವಾ ಬರಿಬಹುದು. ವರ್ಬಲ್ ಕೋಡ್ಸ್ ದೆನ್ ಇನ್ಕ್ಲೂಡ್ ಬೋತ್ ಓರಲ್ ಆ್ಯಂಡ್ ನಾನ್ ಓರಲ್. Question number 6. What is context in the communication? Option A, effective communication. Option B, verbal and non-verbal responses to messages. Option C, a physical and psychological environment for conversation. Option D, an interference with the reception. ಸಂವಹನದಲ್ಲಿ ಸಂದರ್ಭ ಅಂದರೆ ಏನು, ಕಂಟೆಕ್ಸ್ಟ್ ಅಂದರೆ ಏನು, ಪರಿಣಾಮಕಾರಿ ಸಂವಹನ, ಸಂದೇಶಗಳಿಗೆ ಮೌಖಿಕ ಮತ್ತು ಅಮೌಖಿಕ ಪ್ರತಿಕ್ರಿಯೆಗಳು, ಸಂಭಾಷಣೆಗಾಗಿ ದೈಹಿಕ ಮತ್ತು ಮಾನಸಿಕ ವಾತಾವರಣ, ಸಂದೇಶ ಸ್ವೀಕಾರದಲ್ಲಿ ಅಡಚಣೆ. ಸೊ ಕಂಟೆಕ್ಸ್ಟ್ ಇನ್ ದ ಕಮ್ಯುನಿಕೇಷನ್ ಇಟ್ ರೆಫರ್ಸ್ ಟು ಅ ಫಿಸಿಕಲ್ ಆ್ಯಂಡ್ ಸೈಕಾಲಜಿಕಲ್ ಎನ್ವೈರ್ಮೆಂಟ್ ಫಾರ್ ಕನ್ವರ್ಸೇಷನ್. ಸೊ ಸಂವಹನದಲ್ಲಿ ಕಂಟೆಕ್ಸ್ಟ್ ಅಂತಂದರೆ ಸಂಭಾಷಣೆಗಾಗಿ ದೈಹಿಕ ಮತ್ತು ಮಾನಸಿಕ ವಾತಾವರಣ. ಸೊ ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 7. Selective retention in communication implies. Option A, retain only what one would like to. Option B, retain only visuals. Option C, retain message in full. Option D, retain only verbal messages. ಸಂವಹನದಲ್ಲಿ ಆಯ್ದ ಧಾರಣವು ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ, ಒಬ್ಬರು ಬಯಸುವುದನ್ನು ಮಾತ್ರ ಉಳಿಸಿಕೊಳ್ಳುವುದು. ಆಪ್ಷನ್ ಬಿ, ದೃಶ್ಯಗಳನ್ನು ಮಾತ್ರ ಉಳಿಸಿಕೊಳ್ಳುವುದು. ಆಪ್ಷನ್ ಸಿ, ಸಂದೇಶವನ್ನು ಪೂರ್ಣವಾಗಿ ಉಳಿಸಿಕೊಳ್ಳುವುದು. ಆಪ್ಷನ್ ಡಿ, ಮೌಖಿಕ ಸಂದೇಶಗಳನ್ನು ಮಾತ್ರ ಉಳಿಸಿಕೊಳ್ಳುವುದು. ಸೆಲೆಕ್ಟಿವ್ ರಿಟೆನ್ಷನ್ ಇನ್ ಕಮ್ಯುನಿಕೇಷನ್, ರಿಟೇನ್ ಓನ್ಲಿ ವಾಟ್ ಒನ್ ವುಡ್ ಲೈಕ್ ಟು. ಒಬ್ಬ ವ್ಯಕ್ತಿ ಏನನ್ನು ಬಯಸ್ತಾ ಇದ್ದಾನೆ ಅದನ್ನು ಮಾತ್ರ ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ನಾವು ಸೆಲೆಕ್ಟಿವ್ ರಿಟೆನ್ಷನ್ ಅಂತ ಕರಿತೀವಿ. So selective retention it is relating to the mind. It is the process whereby people more accurately remembering some messages or information that are closer to their interest or their values or their beliefs. Question number 8. A teacher uses local language to raise the effectiveness in class. This refers to effective encoding, effective decoding, effective encoding and decoding, effective media interlink. ತರಗತಿಯಲ್ಲಿ ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ಶಿಕ್ಷಕರು ಸ್ಥಳೀಯ ಭಾಷೆಯನ್ನು ಬಳಸ್ತಾರೆ. ಇದು ಏನನ್ನು ಸೂಚಿಸ್ತಾ ಇದೆ? ಆಪ್ಷನ್ ಎ, ಪರಿಣಾಮಕಾರಿ ಎನ್ಕೋಡಿಂಗ್. ಆಪ್ಷನ್ ಬಿ, ಪರಿಣಾಮಕಾರಿ ಡಿಕೋಡಿಂಗ್. ಆಪ್ಷನ್ ಸಿ, ಪರಿಣಾಮಕಾರಿ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್. ಆಪ್ಷನ್ ಡಿ, ಪರಿಣಾಮಕಾರಿ ಮಾಧ್ಯಮ ಇಂಟರ್ಲಿಂಕ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಹಿಯರ್. ಎಫೆಕ್ಟಿವ್ ಎನ್ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್, ಪರಿಣಾಮಕಾರಿ ಎನ್ಕೋಡಿಂಗ್ ಮತ್ತು ಡಿಕೋಡಿಂಗ್. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. Question number 9. Genuine communication cannot be planned because option A, many channels need to be utilized. Option B, it is difficult to stick to the pre-decided topic. Option C, language is a very poor medium of expression. Option D, the cycle of messages depends on spontaneous, verbal and non-verbal feedback chain. ನಿಜವಾದ ಸಂವಹನವನ್ನು ಯೋಜನೆ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಆಪ್ಷನ್ ಎ, ಹಲವು ಚಾನಲ್ಗಳನ್ನು ಬಳಸಿಕೊಳ್ಳಬೇಕಾಗಿದೆ. ಆಪ್ಷನ್ ಬಿ, ಮೊದಲೇ ನಿರ್ಧರಿಸಿದ ವಿಷಯಕ್ಕೆ ಅಂಟಿಕೊಳ್ಳುವುದು ಕಷ್ಟ ಆಗ್ತಾ ಇದೆ. ಆಪ್ಷನ್ ಸಿ, ಭಾಷೆ ಅತ್ಯಂತ ಕಳಪೆ ಅಭಿವ್ಯಕ್ತಿ ಮಾಧ್ಯಮವಾಗಿದೆ. ಆಪ್ಷನ್ ಡಿ, ಸಂದೇಶಗಳ ಚಕ್ರವು ಸ್ವಯಂ ಪ್ರೇರಿತ, ಮೌಖಿಕ ಮತ್ತು ಅಮೌಖಿಕ ಪ್ರತಿಕ್ರಿಯೆ ಸರಪಳಿಯ ಮೇಲೆ ಅವಲಂಬಿತವಾಗಿರುತ್ತದೆ. So why we cannot plan in genuine communication? It is because of the communication. It is the cycle of messages which depends on spontaneous, verbal and non-verbal feedback. ಯಾಕೆ ನಾವು ನಿಜವಾದ ಸಂವಹನವನ್ನು ಯೋಜನೆ ಮಾಡಲು ಸಾಧ್ಯವಿಲ್ಲ ಅಂತಂದರೆ, ಯಾವಾಗಲೂ ಸಂವಹನದಲ್ಲಿ ಈ ಸಂದೇಶಗಳ ಪ್ರಕ್ರಿಯೆ ಏನಿದೆ ಇದು ಸ್ವಯಂ ಪ್ರೇರಿತವಾಗಿರುತ್ತೆ, ಮೌಖಿಕವಾಗಿರುತ್ತೆ, ಅಮೌಖಿಕವಾಗಿರುತ್ತೆ. Question number 10. Video conferencing can be classified as one of the following types of communication: visual one way, audio visual one way, audio visual two way, visual two way. ವಿಡಿಯೋ ಕಾನ್ಫರೆನ್ಸಿಂಗ್ ಅನ್ನು ನಾವು ಈ ಕೆಳಗಿನ ಸಂವಹನದ ಪ್ರಕಾರಗಳಲ್ಲಿ ಒಂದಾಗಿ ವರ್ಗೀಕರಿಸಬಹುದು. ಆಪ್ಷನ್ ಎ, ದೃಶ್ಯ ಒಂದು ಮಾರ್ಗ. ಆಪ್ಷನ್ ಬಿ, ಆಡಿಯೋ ವಿಜುವಲ್
ಒನ್ ವೇ, ಆಪ್ಷನ್ ಸಿ ಆಡಿಯೋ ವಿಜುವಲ್ ಟೂ ವೇ, ಆಪ್ಷನ್ ಡಿ ದೃಶ್ಯ ದ್ವಿಮುಖ. ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆಡಿಯೋ ವಿಜುವಲ್ two way, because in video conferencing both are speaking, both are looking at each other, so it is known as the audio visual two way. ಸೊ ವಿಡಿಯೋ ಕಾನ್ಫರೆನ್ಸಿಂಗ್ ನಲ್ಲಿ ಎಷ್ಟು ಜನ ಭಾಗವಹಿಸ್ತಾ ಇದ್ದಾರೆ, ಎಲ್ಲರೂ ಒಬ್ಬರನ್ನೊಬ್ಬರನ್ನ ನೋಡಬಹುದು, ಒಬ್ರಿಗೊಬ್ಬರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಬಹುದು. ಹಾಗಾಗಿ ಇದು ಆಡಿಯೋ ವಿಜುವಲ್ ಟೂ ವೇ ಆಗಿದೆ. ಸೊ ಆಡಿಯೋ ವಿಜುವಲ್ ಟೂ ವೇ ಬ್ರಿಂಗ್ಸ್ ಟುಗೆದರ್ ಆಡಿಯೋ ವಿಜುವಲ್ ಅಂಡ್ ಆಲ್ಸೋ ಇಂಟರಾಕ್ಟಿವ್ ಮೀಡಿಯಾ ಕಾಂಪೋನೆಂಟ್ಸ್. ಕ್ವೆಶ್ಚನ್ ನಂಬರ್ 11. Infotainment indicates option A predominant entertainment, option B information oriented content, option C combining information and entertainment content, option D public issues and problems. Infotainment ಏನನ್ನ ಸೂಚಿಸ್ತಾ ಇದೆ? ಆಪ್ಷನ್ ಎ ಪ್ರಧಾನ ಮನರಂಜನೆ, ಆಪ್ಷನ್ ಬಿ ಮಾಹಿತಿ ಆಧಾರಿತ ವಿಷಯ, ಆಪ್ಷನ್ ಸಿ ಮಾಹಿತಿ ಮತ್ತು ಮನರಂಜನಾ ವಿಷಯವನ್ನು ಸಂಯೋಜಿಸುವುದು, ಆಪ್ಷನ್ ಡಿ ಸಾರ್ವಜನಿಕ ಸಮಸ್ಯೆಗಳನ್ನು ಸಂಯೋಜಿಸುವುದು. ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಇಂಫೋಟೈನ್ಮೆಂಟ್ ಮೀನ್ಸ್ ಕಂಬೈನಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಸೊ ಇಲ್ಲಿ ಮಾಹಿತಿ ಮತ್ತು ಮನರಂಜನಾ ವಿಷಯವನ್ನು ಸಂಯೋಜಿಸುವುದಕ್ಕೆ ನಾವು ಏನಂತ ಹೇಳ್ತಾ ಇದ್ದೀವಿ? ಇನ್ಫೋಟೈನ್ಮೆಂಟ್. ಕ್ವೆಶ್ಚನ್ ನಂಬರ್ 12. ಕಮ್ಯುನಿಕೇಷನ್ ವಿಲ್ ಬಿ ಎಫೆಕ್ಟಿವ್ ಇಫ್ ಇಟ್ ಈಸ್ delivered slowly and clearly, delivered using appropriate media, received intended by the sender, received immediately. ಯಾವಾಗ ಸಂವಹನ ಕಾರ್ಯ ಪರಿಣಾಮಕಾರಿ ಆಗ್ತಾ ಇದೆ? ಸೊ ನಿಧಾನವಾಗಿ ಮತ್ತು ಸ್ಪಷ್ಟವಾಗಿ ಹೇಳಿದರೆ, ಸೂಕ್ತ ಮಾಧ್ಯಮವನ್ನು ಬಳಸಿದರೆ, ಕಳುಹಿಸುವ ಉದ್ದೇಶ ಸ್ವೀಕರಿಸಿದರೆ, ತಕ್ಷಣವೇ ಸ್ವೀಕರಿಸಿದರೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಕಮ್ಯುನಿಕೇಷನ್ ವಿಲ್ ಬಿ ಎಫೆಕ್ಟಿವ್ ವೆನ್ ರಿಸೀವ್ಡ್ ಈಸ್ ಇಂಟೆಂಡೆಡ್ ಬೈ ದಿ ಸೆಂಡರ್. ಯಾವಾಗ ಕಳುಹಿಸುವವರ ಉದ್ದೇಶ ಈಡೇರ್ತಾ ಇದೆ. Question number 13. In which of the following types of communication the sender and receiver very rarely share the same time and space and interact in a considerable way? Interpersonal communication, group communication, mass communication, verbal communication. ಈ ಕೆಳಗಿನ ಯಾವ ರೀತಿಯ ಸಂವಹನದಲ್ಲಿ ಕಳುಹಿಸುವವರು ಮತ್ತು ಸ್ವೀಕರಿಸುವವರು ಬಹಳ ಅಪರೂಪವಾಗಿ ಒಂದೇ ಸಮಯ ಮತ್ತು ಸ್ಥಳದ ನಿರಂತರತೆಯನ್ನು ಹಂಚಿಕೊಳ್ತಾ ಇದ್ದಾರೆ ಮತ್ತು ಗಣನೀಯ ರೀತಿಯಲ್ಲಿ ಸಂವಹನವನ್ನು ನಡೆಸ್ತಾ ಇದ್ದಾರೆ? ಆಪ್ಷನ್ ಎ ಪರಸ್ಪರ ಸಂವಹನ, ಆಪ್ಷನ್ ಬಿ ಗುಂಪು ಸಂವಹನ, ಆಪ್ಷನ್ ಸಿ ಸಮೂಹ ಸಂವಹನ, ಆಪ್ಷನ್ ಡಿ ಮೌಖಿಕ ಸಂವಹನ. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ ಮಾಸ್ ಕಮ್ಯುನಿಕೇಷನ್, ಸಮೂಹ ಸಂವಹನ. Mass communication, it is the process of imparting and exchanging information through mass media to large population segments. It utilizes various forms of media as technology has made dissemination of information more efficient. Question number 14. Interaction in the classroom should generate arguments, information, ideas, controversy. ತರಗತಿಯಲ್ಲಿ ಸಂವಹನ ಕಾರ್ಯ ಏನನ್ನು ಉತ್ಪತ್ತಿ ಮಾಡ್ತಾ ಇದೆ? ವಾದಗಳು, ಮಾಹಿತಿ, ಕಲ್ಪನೆಗಳು, ವಿವಾದ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಇಂಟರಾಕ್ಷನ್ ಇನ್ ದ ಕ್ಲಾಸ್ ರೂಮ್ ಶುಡ್ ಜನರೇಟ್ ಐಡಿಯಾ. ತರಗತಿಯಲ್ಲಿ ಪರಸ್ಪರ ಸಂವಹನ ಕಾರ್ಯ ಕಲ್ಪನೆಗಳನ್ನು, ಹೊಸ ಹೊಸ ಐಡಿಯಾಗಳನ್ನು ಉತ್ಪತ್ತಿ ಮಾಡ್ತಾ ಇದೆ. ಕ್ವೆಶ್ಚನ್ ನಂಬರ್ 15. A strategy that is integrated into communication for development is religious lecture, propaganda, social marketing, rural publicity. ಅಭಿವೃದ್ಧಿಗಾಗಿ ಸಂವಹನದಲ್ಲಿ ಸಂಯೋಜಿಸಲ್ಪಟ್ಟ ತಂತ್ರ, ಧಾರ್ಮಿಕ ಉಪನ್ಯಾಸ, ಪ್ರಚಾರ, ಸಾಮಾಜಿಕ ಮಾರ್ಕೆಟಿಂಗ್, ಗ್ರಾಮೀಣ ಪ್ರಚಾರ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸೋಷಿಯಲ್ ಮಾರ್ಕೆಟಿಂಗ್. ಸಾಮಾಜಿಕ ಮಾರ್ಕೆಟಿಂಗ್ ಏನಿದೆ ಇಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 16. In the digital era, there is a fear that classroom communication may result in passive adaptation, quick adaptation, stimulation, overstimulation. ಡಿಜಿಟಲ್ ಯುಗದಲ್ಲಿ ತರಗತಿಯ ಸಂವಹನವು ಯಾವುದಕ್ಕೆ ಕಾರಣವಾಗ್ತಾ ಇದೆ ಎಂಬ ಭಯವಿದೆ. ನಿಷ್ಕ್ರಿಯ ರೂಪಾಂತರ, ತ್ವರಿತ ಹೊಂದಾಣಿಕೆ, ಪ್ರಚೋದನೆ, ಅತಿಯಾದ ಪ್ರಚೋದನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಓವರ್ ಸ್ಟಿಮ್ಯುಲೇಷನ್, ಅತಿಯಾದ ಪ್ರಚೋದನೆ. ಕ್ವೆಶ್ಚನ್ ನಂಬರ್ 17. The rhetorical approach in classroom communication considers teachers as dash agents of students, influencing agents, non-official agents, academic agents, official agents. ತರಗತಿಯ ಸಂವಹನದಲ್ಲಿ ವಾಕ್ಚಾತುರ್ಯದ ವಿಧಾನವು ಶಿಕ್ಷಕರನ್ನು ವಿದ್ಯಾರ್ಥಿಗಳ ಡ್ಯಾಶ್ ಏಜೆಂಟರು ಎಂದು ಪರಿಗಣಿಸ್ತಾ ಇದೆ. ಪ್ರಭಾವಿ ಏಜೆಂಟರುಗಳು, ಅಧಿಕೃತವಲ್ಲದ ಏಜೆಂಟರುಗಳು, ಶೈಕ್ಷಣಿಕ ಏಜೆಂಟರುಗಳು, ಅಧಿಕಾರಿ ಏಜೆಂಟರುಗಳು. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಇನ್ಫ್ಲೂಯೆನ್ಸಿಂಗ್.
So in classroom teachers are considered as influencing students because teachers are going to influence on the students. So ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಮೇಲೆ ಪ್ರಭಾವವನ್ನು ಬೀರುವುದರಿಂದ ಅವರನ್ನು ನಾವು ಪ್ರಭಾವಿ ಏಜೆಂಟರುಗಳು ಅಂತ ಕರಿತೀವಿ. Question number 18, assertion teacher communication is central to classroom management. Reason is teacher communication behavior should not be used to regulate the classroom behavior of students. Option A is false, R is true. Option B, both A and R are true. Option C, both A and R are true, but R is not the correct explanation. Option D, A is true, R is false. Here the right answer is option D. A is assertion is correct, but the reason is false here. Assertion teacher communication is central to classroom management. It is correct. Teacher communication behavior should not be used to regulate the classroom. Yes, teacher can use his communication to regulate the class. So reason is false here. Question number 19. In a classroom, teachers and students use self-interest issues to judge their acceptability, uncritical depositions, negative reinforcement of ideas, external non-verbal cues. ತರಗತಿಯಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ನಿರ್ಣಯಿಸಲು ಸ್ವಹಿತಾಸಕ್ತಿಯ ಸಮಸ್ಯೆಗಳನ್ನು ಬಳಸ್ತಾ ಇದ್ದಾರೆ, ಏಕೆಂದರೆ ಅವರ ಸ್ವೀಕಾರಾರ್ಹತೆ, ವಿಮರ್ಶಾತ್ಮಕವಲ್ಲದ ಸ್ವಭಾವಗಳು, ವಿಚಾರಗಳ ಋಣಾತ್ಮಕ ಮರುಬಲವರ್ಧನೆ, ಬಾಹ್ಯ ಮೌಖಿಕ ಸೂಚನೆಗಳು. ಸೊ ಶಿಕ್ಷಕರು ಏನನ್ನ ಜಡ್ಜ್ ಮಾಡ್ತಾ ಇದ್ದಾರೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದೇರ್ ಅಕ್ಸೆಪ್ಟಬಿಲಿಟಿ. ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಯೂಸ್ ಸೆಲ್ಫ್ ಇಂಟ್ರೆಸ್ಟ್ ಟು ಜಡ್ಜ್ ದೇರ್ ಅಕ್ಸೆಪ್ಟಬಿಲಿಟಿ. ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಸ್ವಹಿತಾಸಕ್ತಿಯನ್ನು ಬಳಸಲು ಕಾರಣ ಎಂದರೆ ಅವರ ಸ್ವೀಕಾರಾರ್ಹತೆಯನ್ನು ತಿಳಿದುಕೊಳ್ಳಲು. ಕ್ವೆಶ್ಚನ್ ನಂಬರ್ 20. ಡಿಫ್ರೆನ್ಷಿಯೇಷನ್ ಬಿಟ್ವೀನ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ನಾನ್ ಅಕ್ಸೆಪ್ಟೆನ್ಸ್ ಆಫ್ ಸರ್ಟೇನ್ ಸ್ಟಿಮ್ಯುಲಿ ಇನ್ ಕ್ಲಾಸ್ ರೂಮ್ ಕಮ್ಯುನಿಕೇಷನ್ ಈಸ್ ದ ಬೇಸಿಸ್ ಆಫ್ selective expectation of performance, selective affiliation to peer groups, selective attention, selective morality. ಕ್ಲಾಸ್ರೂಮ್ ಸಂವಹನದಲ್ಲಿ ಕೆಲವು ಪ್ರಚೋದಕಗಳ ಸ್ವೀಕಾರ ಮತ್ತು ಸ್ವೀಕಾರದ ನಡುವಿನ ವ್ಯತ್ಯಾಸ ಯಾವುದರ ಆಧಾರದ ಮೇಲೆ? ಆಪ್ಷನ್ ಎ, ಕಾರ್ಯಕ್ಷಮತೆಯ ಆಯ್ದ ನಿರೀಕ್ಷೆ. ಆಪ್ಷನ್ ಬಿ, ಪಿಯರ್ ಗುಂಪುಗಳಿಗೆ ಆಯ್ದ ಸಂಬಂಧ. ಆಪ್ಷನ್ ಸಿ, ಆಯ್ದ ಗಮನ. ಆಪ್ಷನ್ ಡಿ, ಆಯ್ದ ನೈತಿಕತೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೆಲೆಕ್ಟಿವ್ ಅಟೆನ್ಷನ್, ಆಯ್ದ ಗಮನ. ಕ್ವೆಶ್ಚನ್ ನಂಬರ್ 21. ಪಾಸಿಟಿವ್ ಕ್ಲಾಸ್ರೂಮ್ ಕಮ್ಯುನಿಕೇಷನ್ ಲೀಡ್ಸ್ ಟು option A, coercion. Option B, confrontation. Option C, submission. Option D, persuasion. ಧನಾತ್ಮಕ ತರಗತಿಯ ಸಂವಹನವು ಯಾವುದಕ್ಕೆ ಕಾರಣವಾಗ್ತಾ ಇದೆ? ಬಲವಂತ, ಮುಖಾಮುಖಿ, ಸಲ್ಲಿಕೆ, ಮನವೊಲಿಕೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಪರ್ಸ್ಯುಯೇಷನ್, ಮನವೊಲಿಸುವುದು. ಕ್ವೆಶ್ಚನ್ ನಂಬರ್ 22. ಎವ್ರಿ ಟೈಪ್ ಆಫ್ ಕಮ್ಯುನಿಕೇಷನ್ ಇಸ್ ಅಫೆಕ್ಟೆಡ್ ಬೈ ರಿಸೆಪ್ಷನ್, ಟ್ರಾನ್ಸ್ಮಿಷನ್, ನಾನ್ ರೆಗ್ಯುಲೇಷನ್, ಕಂಟೆಕ್ಸ್ಟ್. ಪ್ರತಿಯೊಂದು ರೀತಿಯ ಸಂವಹನವು ಯಾವುದರ ಮೇಲೆ ಪರಿಣಾಮ ಬೀರ್ತಾ ಇದೆ? ಸ್ವಾಗತ, ಪ್ರಸರಣ, ಅನಿಯಂತ್ರಿತ ಸಂದರ್ಭ. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಕಂಟೆಕ್ಸ್ಟ್. Question number 23. Which of the following is not a correct statement in the context of communication? Option A, non-verbal communication predates verbal. Option B, non-verbal messages are culture and context independent. Option C, non-verbal clues may complement as well as contradict verbal messages. Option D, non-verbal capacities are more innate in use than verbal. ಈ ಕೆಳಗಿನವುಗಳಲ್ಲಿ ಯಾವುದು ಸಂವಹನ ಸಂದರ್ಭದಲ್ಲಿ ಸರಿಯಾದ ಹೇಳಿಕೆ ಆಗಿಲ್ಲ? ಅಮೌಖಿಕ ಸಂವಹನ ಮೌಖಿಕ ಸಂವಹನಕ್ಕಿಂತಲೂ ಮುಂಚಿತವಾಗಿರುತ್ತದೆ. ಮೌಖಿಕ ಸಂದೇಶಗಳು ಸಂಸ್ಕೃತಿ ಮತ್ತು ಸಂದರ್ಭ ಸ್ವತಂತ್ರವಾಗಿರ್ತವೆ. ಮೌಖಿಕ ಸುಳಿವುಗಳು, ಅಭಿನಂದನೆಗಳು ಮತ್ತು ಮೌಖಿಕ ಸಂದೇಶಗಳನ್ನು ವಿರೋಧಿಸಬಹುದು. ಮೌಖಿಕ ಸಾಮರ್ಥ್ಯಗಳಿಗಿಂತ ಅಮೌಖಿಕ ಸಾಮರ್ಥ್ಯಗಳಿಗೆ ಹೆಚ್ಚು ಜನ್ಮಜಾತವಾಗಿವೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಸ್ ನಾಟ್ ಕರೆಕ್ಟ್. ನಾನ್ ವರ್ಬಲ್ ಮೆಸೇಜಸ್ ಆರ್ ಕಲ್ಚರ್ ಆ್ಯಂಡ್ ಕಂಟೆಕ್ಸ್ಟ್ ಇಂಡಿಪೆಂಡೆಂಟ್. ಅಮೌಖಿಕ ಸಂದೇಶಗಳು ಸಂಸ್ಕೃತಿ ಮತ್ತು ಸಂದರ್ಭ ಸ್ವತಂತ್ರವಾಗಿರ್ತವೆ. ಇದರಲ್ಲಿ ತಪ್ಪಾಗಿದೆ. Question number 24. The categorization of human communication into intrapersonal, interpersonal, group and mass communication is mainly based on the criteria of technical medium involved in communication, nature of messages exchanged in communication, number of participants involved in communication, effectiveness of communication. ಮಾನವ ಸಂವಹನ, ವ್ಯಕ್ತಿಗತ, ಪರಸ್ಪರ, ಗುಂಪು, ಸಮೂಹ ಸಂವಹನ ಎಂದು ವರ್ಗೀಕರಿಸುವುದು ಯಾವುದರ ಆಧಾರದ ಮೇಲೆ? ಆಪ್ಷನ್ ಎ, ಸಂವಹನದಲ್ಲಿ ಒಳಗೊಂಡಿರುವ ತಾಂತ್ರಿಕ ಮಾಧ್ಯಮ. ಆಪ್ಷನ್ ಬಿ, ಸಂವಹನದಲ್ಲಿ ವಿನಿಮಯವಾಗುವ ಸಂದೇಶಗಳ ಸ್ವರೂಪ. ಆಪ್ಷನ್ ಸಿ, ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆ. ಆಪ್ಷನ್ ಡಿ, ಸಂವಹನದ ಪರಿಣಾಮಕಾರಿತ್ವ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಇನ್ವಾಲ್ವ್ಡ್ ಇನ್ ಕಮ್ಯುನಿಕೇಷನ್.
ಸೊ ಈ ಸಂವಹನದಲ್ಲಿ ಭಾಗವಹಿಸುವವರ ಸಂಖ್ಯೆಯ ಆಧಾರದ ಮೇಲೆ ಸಂವಹನವನ್ನು ಪರಸ್ಪರ, ಗುಂಪು, ಸಮೂಹ, ವ್ಯಕ್ತಿಗತ ಎಂದು ವಿಂಗಡಣೆ ಮಾಡ್ತೀವಿ. ಕ್ವೆಶನ್ ನಂಬರ್ 25, ಐಡೆಂಟಿಫೈ ದ ಕರೆಕ್ಟ್ ಪೇರ್ ಫ್ರಮ್ ದ ಫಾಲೋವಿಂಗ್. ಕೆಳಗಿನಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸಬೇಕು. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಟೀಚಿಂಗ್ ಇನ್ ಕ್ಲಾಸ್ ರೂಮ್ ಇಟ್ ಈಸ್ ನೋನ್ ಆಸ್ ದಿ ಗ್ರೂಪ್ ಕಮ್ಯುನಿಕೇಶನ್. ಇಟ್ ಈಸ್ ಕರೆಕ್ಟ್ ಸ್ಟೇಟ್ಮೆಂಟ್. ತರಗತಿಯಲ್ಲಿನ ಬೋಧನೆಯನ್ನು ನಾವು ಗುಂಪು ಸಂವಹನ ಅಂತ ಕರಿತೀವಿ. ಇದು ಸರಿಯಾಗಿದೆ. ಸೊ ನಾವು ಲೆಟ್ us move to the questions. Here the first question is, a food web is to show. So what food web is going to show? Option A, how feeding relationships are interlinked. Option B, how several food chains are connected together. ಆಪ್ಷನ್ ಸಿ, ಹೂ ಈಟ್ಸ್ ವಾಟ್. ಆಪ್ಷನ್ ಡಿ, ಆಲ್ ಆಫ್ ದ ಅಬವ್. ಆಹಾರ ವೆಬ್ ಎಂಬುದು ಏನನ್ನು ತೋರಿಸ್ತದೆ? ಹೇಗೆ ಆಹಾರ ಸಂಬಂಧಗಳು ಪರಸ್ಪರ ಹೊಂದಾಣಿಕೆಯನ್ನು ಹೊಂದಿವೆ, ಹಲವಾರು ಆಹಾರ ಸರಪುಗಳನ್ನ ಹೇಗೆ ಜೋಡಿಸಲಾಗ್ತದೆ, ಯಾರು ಏನನ್ನು ತಿನ್ನುತ್ತಾರೆ, ಮೇಲಿನ ಎಲ್ಲವೂ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಇಸ್ ಕರೆಕ್ಟ್. ಅ ಫುಡ್ ವೆಬ್ ಇಟ್ ಈಸ್ ಗೋಯಿಂಗ್ ಟು ಶೋ ಹೌ ಫೀಡಿಂಗ್ ರಿಲೇಷನ್ಶಿಪ್ಸ್ ಆರ್ ಇಂಟರ್ಲಿಂಕ್, ದೆನ್ ಸೆವರಲ್ ಫುಡ್ ಚೈನ್ಸ್ ಆರ್ ಕನೆಕ್ಟೆಡ್ ಟುಗೆದರ್, ಹೂ ಈಟ್ಸ್ ವಾಟ್. ಸೊ ಇಲ್ಲಿ ಆಹಾರ ವೆಬ್ ಎಂಬುದು ಆಹಾರ ಸಂಬಂಧಗಳು ಹೇಗೆ ಸಂಬಂಧ ಹೊಂದಿವೆ ಎಂಬುದನ್ನು ಕೂಡ ತೋರಿಸ್ತಾ ಇವೆ. ಜೊತೆಗೆ ವಿವಿಧ ಆಹಾರ ಸರಪಳಿಗಳು ಹೇಗೆ ಒಂದಕ್ಕೊಂದು ಸಂಬಂಧ ಹೊಂದಿವೆ ಎಂಬುದನ್ನು ತೋರಿಸ್ತವೆ. ಜೊತೆಗೆ ಯಾರು ಏನನ್ನು ತಿನ್ನುತ್ತಾರೆ ಎಂಬುದನ್ನು ಕೂಡ ತೋರಿಸ್ತಾ ಇದೆ. ಸೊ ಹೀಗಾಗಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿಯಾಗಿದೆ. So here a food web it is natural interconnection of food chains and a graphical representation of what eats what in ecological community. So food web ge innondu hesaru consumer resource system. So it is also known as the consumer resource system. Yes, this you must remember. Question number 2, the existence of atmosphere on earth is due to. Option A, the revolution of the earth around the sun. Option B, the rotation of the earth. Option C, the gravitational force of the earth. Option D, none of the above. ಭೂಮಿಯ ಮೇಲಿನ ವಾತಾವರಣ ಅಸ್ತಿತ್ವಕ್ಕೆ ಕಾರಣ ಏನು? ಆಪ್ಷನ್ ಎ, ಸೂರ್ಯನ ಸುತ್ತ ಭೂಮಿ ತಿರುಗುವುದು. ಆಪ್ಷನ್ ಬಿ, ಭೂಮಿಯ ತಿರುಗುವಿಕೆ. ಆಪ್ಷನ್ ಸಿ, ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿ. ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಸೊ ದ ಎಕ್ಸಿಸ್ಟೆನ್ಸ್ ಆಫ್ ಅಟ್ಮಾಸ್ಫಿಯರ್ ಇಟ್ ಈಸ್ ಬಿಕಾಸ್ ಆಫ್ ದಿ ಗ್ರಾವಿಟೇಷನಲ್ ಫೋರ್ಸ್ ಆಫ್ ದ ಅರ್ತ್. ಈ ಭೂಮಿಯ ಗುರುತ್ವಾಕರ್ಷಣೆಯ ಶಕ್ತಿಯಿಂದ ಏನಾಗ್ತಾ ಇದೆ, ಭೂಮಿಯ ಮೇಲೆ ವಾತಾವರಣ ಏರ್ಪಡ್ತಾ ಇದೆ. ಸೊ ಕ್ವೆಶನ್ ನಂಬರ್ 3, ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಥ್ರೂ ಅ ಚೈನ್ ಆಫ್ ಆರ್ಗ್ಯಾನಿಸಮ್ಸ್ ಫ್ರಮ್ ಒನ್ ಟ್ರಾಪಿಕ್ ಲೆವೆಲ್ ಟು ಅನದರ್ ಟ್ರಾಪಿಕ್ ಈಸ್ ಕಾಲ್ಡ್. ಎನರ್ಜಿ ಚೈನ್, ಫುಡ್ ಚೈನ್, ಟ್ರಾಪಿಕ್ ಚೈನ್, ಆರ್ಗ್ಯಾನಿಸಮ್ ಚೈನ್. ಯಾವಾಗ ಒಂದು ಟ್ರಾಪಿಕ್ ಮಟ್ಟದಿಂದ ಇನ್ನೊಂದು ಟ್ರಾಪಿಕ್ ಮಟ್ಟಕ್ಕೆ ಆಹಾರದ ಶಕ್ತಿ ವರ್ಗಾವಣೆ ಆಗ್ತಾ ಇದೆ, ಇದನ್ನು ನಾವು ಏನಂತ ಕರಿತೀವಿ? ಶಕ್ತಿ ಸರಪಳಿ, ಆಹಾರ ಸರಪಳಿ, ಟ್ರಾಪಿಕ್ ಚೈನ್, ಜೀವಿ ಸರಪಳಿ. Yes, the correct answer for this question is option B. It is known as the food chain. ಇದನ್ನು ನಾವು ಆಹಾರ ಸರಪಳಿ ಅಂತ ಹೇಳ್ತೀವಿ. So food chain it is a linear network of links in food web starting from producer organisms and ending at apex predator species. Question number 4, population consists of organisms in a species that are capable of reproducing among themselves. Option B, different species that can interbreed. Option C, collective number of species living and interacting across the biosphere. Option D, some organisms that may not belong to any species. ಜನಸಂಖ್ಯೆ ಏನನ್ನು ಒಳಗೊಂಡಿರ್ತದೆ? ತಮ್ಮ ನಡುವೆ ಸಂತಾನೋತ್ಪತ್ತಿ ಮಾಡುವ ಸಾಮರ್ಥ್ಯ ಇರುವ ಜಾತಿಗಳಲ್ಲಿನ ಜೀವಿಗಳು. ಆಪ್ಷನ್ ಬಿ, ಪರಸ್ಪರ ಸಂತಾನ ವೃದ್ಧಿ ಮಾಡಬಹುದಾದ ವಿವಿಧ ಜಾತಿಗಳು. ಆಪ್ಷನ್ ಸಿ, ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರು. ಆಪ್ಷನ್ ಡಿ, ಯಾವುದೇ ಜಾತಿಗೆ ಸೇರದ ಕೆಲವು ಜೀವಿಗಳು. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪಾಪ್ಯುಲೇಷನ್ ಇಟ್ ಈಸ್ ಕಲೆಕ್ಟಿವ್ ಮೆಂಬರ್ಸ್ ಆಫ್ ಸ್ಪೀಸೀಸ್ ಲಿವಿಂಗ್ ಆ್ಯಂಡ್ ಇಂಟರಾಕ್ಟಿಂಗ್ ಅಕ್ರಾಸ್ ದ ಬಯೋಸ್ಪಿಯರ್. ಜನಸಂಖ್ಯೆ ಏನನ್ನು ಒಳಗೊಂಡಿರ್ತದೆ ಅಂತಂದರೆ ಈ ಜೀವಗೋಳದಲ್ಲಿ ವಾಸಿಸುವ ಮತ್ತು ಸಂವಹನ ನಡೆಸುವ ಜಾತಿಯ ಸಾಮೂಹಿಕ ಸದಸ್ಯರನ್ನು ಇದು ಒಳಗೊಂಡಿರ್ತದೆ. Question number 5, energy pyramid is always inverted, always horizontal, sometimes diagonal, none of the above. ಶಕ್ತಿಯ ಪಿರಾಮಿಡ್ ಹೇಗಿದೆ? ಯಾವಾಗಲೂ ತಲೆ ಕೆಳಗಾಗಿರ್ತದೆ, ಯಾವಾಗಲೂ ಅಡ್ಡಲಾಗಿರ್ತದೆ, ಕೆಲವೊಮ್ಮೆ ಕರ್ಣೀಯವಾಗಿರ್ತದೆ, ಮೇಲಿನ ಯಾವುದೂ ಅಲ್ಲ. Yes, here the correct answer for this question is always inverted. Energy pyramid it is always inverted. ಯಾವಾಗಲೂ ಕೂಡ ಈ ಶಕ್ತಿ ಪಿರಾಮಿಡ್ ತಲೆ ಕೆಳಗಾಗಿರ್ತದೆ. ಸೊ ಇಲ್ಲಿ ನೀವು ನೋಡ್ಬೋದು ದ ಎನರ್ಜಿ ಪಿರಾಮಿಡ್ ಇಟ್ ಈಸ್ ಆಲ್ವೇಸ್ ಅಪ್ರೈಟ್ ಆರ್ ವರ್ಟಿಕಲ್. ಸೊ ಇಟ್ ಶೋಸ್ ದ ಫ್ಲೋ ಆಫ್ ಎನರ್ಜಿ ಅಟ್ ಡಿಫರೆಂಟ್ ಟ್ರಾಪಿಕ್ ಲೆವೆಲ್ಸ್. ಹಿಯರ್ ಎನರ್ಜಿ ಇಸ್ ಮಿನಿಮಮ್ ಅಟ್ ಹೈಯೆಸ್ಟ್ ಟ್ರಾಪಿಕ್ ಲೆವೆಲ್ ಆ್ಯಂಡ್ ಎನರ್ಜಿ ಇಸ್ ಮ್ಯಾಕ್ಸಿಮಮ್ ಅಟ್ ದಿ ಲೋವೆಸ್ಟ್ ಟ್ರಾಪಿಕ್ ಲೆವೆಲ್. ದಿಸ್ ಯು ಮಸ್ಟ್ ರಿಮೆಂಬರ್. ಎನರ್ಜಿ ಇಸ್ ಆಲ್ವೇಸ್ ಅಟ್ ಪ್ರೊಡ್ಯೂಸರ್ಸ್ ಲೆವೆಲ್, ಇಟ್ ಈಸ್ ಲೋವರ್ ಅಟ್ ಟರ್ಷರಿ ಕನ್ಸ್ಯೂಮರ್ಸ್. Question number 6, total organic matter in an ecosystem is called biome, biotic community, plants, biomass.
ಪರಿಸರ ವ್ಯವಸ್ಥೆಯಲ್ಲಿನ ಒಟ್ಟು ಸಾವಯವ ಪದಾರ್ಥವನ್ನು ಏನಂತ ಕರಿತೀವಿ? ಬಯೋಮ್, ಜೈವಿಕ ಸಮುದಾಯ, ಸಸ್ಯಗಳು, ಜೀವರಾಶಿ. ಎಸ್, ಹಿಯರ್ ದ ಕರೆಕ್ಟ್ ಆನ್ಸರ್ ಇಸ್ ಬಯೋಮಾಸ್, ಜೀವರಾಶಿ ಅಂತ ಕರಿತೀವಿ. So question number 7, a temperature inversion, it is a condition when the air, option A near the ground is lighter, option B near the ground is cooler than air at the highest altitude, option C near the ground is hotter than that at the higher altitude, option D none of the above. ತಾಪಮಾನದ ವಿಲೋಮವು ಗಾಳಿಯ ಯಾವ ಒಂದು ಸ್ಥಿತಿಯಾಗಿದೆ? ಗಾಳಿ ನೆಲದ ಹತ್ತಿರ ಹಗುರವಾಗಿರ್ತದೆ, ಆ ನೆಲದ ಸಮೀಪ ಎತ್ತರದಲ್ಲಿ ಗಾಳಿಗಿಂತ ತಂಪಾಗಿರ್ತದೆ, ನೆಲದ ಸಮೀಪ ಹೆಚ್ಚಿನ ಎತ್ತರಕ್ಕಿಂತ ಬಿಸಿಯಾಗಿರುತ್ತದೆ, ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಟೆಂಪರೇಚರ್ ಇನ್ವರ್ಜನ್ ಮೀನ್ಸ್ ನಿಯರ್ ದ ಗ್ರೌಂಡ್ ಇಟ್ ಈಸ್ ಕೂಲರ್ ದ್ಯಾನ್ ಏರ್ ಅಟ್ ದ ಹೈಯರ್ ಆಲ್ಟಿಟ್ಯೂಡ್ಸ್. ಟೆಂಪರೇಚರ್ ತಾಪಮಾನ ಯಾವಾಗಲೂ ನೆಲದ ಸಮೀಪ ಎತ್ತರದಲ್ಲಿ ಗಾಳಿಗಿಂತ ತಂಪಾಗಿರುತ್ತದೆ. ಸೊ ಟೆಂಪರೇಚರ್ ಇನ್ವರ್ಜನ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ದಿ ಥರ್ಮಲ್ ಇನ್ವರ್ಜನ್. It is a reversal of the normal behavior of the temperature in the atmosphere. So in which layer of cool air at the surface is overlain by a layer of warmer air. Question number 8. In an ecotone, the species which become abundant are called keystone species, endemic species, edge species, poster species. ಇಕೋಟೋನ್ನಲ್ಲಿ ಹೇರಳವಾಗಿರುವ ಜಾತಿಗಳನ್ನು ಏನಂತ ಕರೆಯಲಾಗುತ್ತೆ? ಕೀಸ್ಟೋನ್ ಜಾತಿಗಳು, ಸ್ಥಳೀಯ ಜಾತಿಗಳು, ಅಂಚಿನ ಜಾತಿಗಳು, ಸಾಕು ಜಾತಿಗಳು. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಸಿ, ಎಡ್ಜ್ ಸ್ಪೀಸೀಸ್, ಅಂಚಿನ ಜಾತಿಗಳು ಅಂತ ಕರಿತೀವಿ. ಕ್ವೆಶನ್ ನಂಬರ್ 9, ಇನ್ ವಿಚ್ ಆಫ್ ದ ಫಾಲೋವಿಂಗ್ ಲೇಯರ್ಸ್ ಆಫ್ ದ ಅಟ್ಮಾಸ್ಫಿಯರ್ ಓಝೋನ್ ಆರ್ O3 ಗ್ಯಾಸ್ ಈಸ್ ಪ್ರೆಸೆಂಟ್? ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್, ಟ್ರೋಪೋಸ್ಫಿಯರ್, ನನ್ ಆಫ್ ದಿ ಅಬೌವ್. ವಾತಾವರಣದ ಕೆಳಗಿನ ಯಾವ ಪದರಗಳಲ್ಲಿ ಓಝೋನ್ ಅನಿಲ ಇರುತ್ತದೆ? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಓಝೋನ್ ಇಟ್ ಈಸ್ ಫೌಂಡ್ ಇನ್ ಸ್ಟ್ರಾಟೋಸ್ಫಿಯರ್. ಸ್ಟ್ರಾಟೋಸ್ಫಿಯರ್ನಲ್ಲಿ O3 ಅನಿಲ ಕಂಡು ಬರ್ತದೆ. ಮೋಸ್ಟ್ ಓಝೋನ್ 90% ಆಫ್ ದ ಓಝೋನ್ ಈಸ್ ಫೌಂಡ್ ಇನ್ ದಿ ಸ್ಟ್ರಾಟೋಸ್ಫಿಯರ್ ವಿಚ್ ಬಿಗಿನ್ಸ್ ಅಬೌಟ್ 10 to 16 kilometers above the earth surface and it extends up to 50 kilometers. Question number 10, the most dynamic layer of the atmosphere in terms of climatic and weather condition is? ಹವಾಮಾನ ಮತ್ತು ಹವಾಮಾನ ಪರಿಸ್ಥಿತಿಗಳ ವಿಷಯದಲ್ಲಿ ವಾತಾವರಣದ ಅತ್ಯಂತ ಕ್ರಿಯಾತ್ಮಕ ಪದರ ಯಾವುದು? ಟ್ರೋಪೋಸ್ಫಿಯರ್, ಅಯೋನೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಮೆಸೋಸ್ಫಿಯರ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಟ್ರೋಪೋಸ್ಫಿಯರ್. The total amount of organic matter on earth or in any particular ecosystem is called biomass. It is usually measured as the amount per unit surface area. Question number 11, assertion is conserving our soil resources is critical to human survival. ಮಾನವ ಬದುಕಬೇಕಂದ್ರೆ ಮಣ್ಣನ್ನು ನಾವು ರಕ್ಷಣೆ ಮಾಡಲೇಬೇಕು. ಸಾಯಿಲ್ ಈಸ್ ಹೋಮ್ ಟು ಮೆನಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಕಂಟೇನ್ಸ್ ಮಿನರಲ್. ಸೊ ಈ ಮಣ್ಣು ಸಂಪನ್ಮೂಲ ಏನಾಗಿದೆ? ಹಲವಾರು ಸೂಕ್ಷ್ಮ ಜೀವಿಗಳಿಗೆ ಆಸರೆಯಾಗಿದೆ ಮತ್ತು ಮಿನರಲ್ಗಳನ್ನು ಹೊಂದಿದೆ. ಇಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಬೋತ್ ಎ ಆ್ಯಂಡ್ ಆರ್ ಆರ್ ಕರೆಕ್ಟ್, ಬಟ್ ಆರ್ ಇಸ್ ನಾಟ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ. ಸೊ ಇಲ್ಲಿ ಅಸರ್ಷನ್ ಮತ್ತು ರೀಸನ್ ಎರಡೂ ಸರಿಯಾಗಿವೆ, ಆದರೆ ಒಂದಕ್ಕೊಂದು ಸಂಬಂಧ ಇಲ್ಲ. Question number 12, among the following fuels of energy which is the most environment friendly? ಈ ಕೆಳಗಿನ ಶಕ್ತಿಯ ಇಂಧನಗಳಲ್ಲಿ ಯಾವುದು ಹೆಚ್ಚು ಪರಿಸರ ಸ್ನೇಹಿಯಾಗಿದೆ? ಇಥನಾಲ್, ಬಯೋಗ್ಯಾಸ್, CNG, ಹೈಡ್ರೋಜನ್. ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಡಿ, ಹೈಡ್ರೋಜನ್. ಇಟ್ ಈಸ್ ಎನ್ವೈರ್ಮೆಂಟ್ ಫ್ರೆಂಡ್ಲಿ. ಹೈಡ್ರೋಜನ್ ಎಂಬುದು ಪರಿಸರ ಸ್ನೇಹಿ ಇಂಧನವಾಗಿದೆ. ಕ್ವೆಶನ್ ನಂಬರ್ 13, ವಿಚ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ ಎಕ್ಸಾಂಪಲ್ ಆಫ್ primary air pollutants? Carbon dioxide released from burning of coal, sulfur trioxide, ozone produced in photochemical smog, carbon dioxide released through photosynthesis. ಕೆಳಗಿನವುಗಳಲ್ಲಿ ಯಾವುದನ್ನು ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳ ಅತ್ಯುತ್ತಮ ಉದಾಹರಣೆ ಅಂತ ಪರಿಗಣಿಸಬಹುದು? ಆಪ್ಷನ್ ಎ, ಕಲ್ಲಿದ್ದಲನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ಬರುತ್ತದೆ ಅಲ್ಲ ಅದು. ಆಪ್ಷನ್ ಬಿ, ಸಲ್ಫರ್ ಟ್ರೈಆಕ್ಸೈಡ್. ಆಪ್ಷನ್ ಸಿ, ದ್ಯುತಿ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್. ಆಪ್ಷನ್ ಡಿ, ದ್ಯುತಿ ಸಂಶ್ಲೇಷಣೆಯ ಮೂಲಕ ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್. ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್ ಆಪ್ಷನ್ ಎ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಫ್ರಮ್ ಬರ್ನಿಂಗ್ ಆಫ್ ಕೋಲ್. ಕಲ್ಲಿದ್ದಲನ್ನು ಸುಡುವುದರಿಂದ ಬಿಡುಗಡೆಯಾಗುವ ಇಂಗಾಲದ ಡೈಆಕ್ಸೈಡ್ ಇದು ಪ್ರಾಥಮಿಕ ವಾಯು ಮಾಲಿನ್ಯಕಾರಕ್ಕೆ ಉದಾಹರಣೆಯಾಗಿದೆ. ಸೊ ಸಮ್ ಅದರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ಆರ್ ನೈಟ್ರೋಜನ್ ಆಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್, then volatile organic compounds, sulfur oxides, particulate matter, mercury, and many more. Question number 14, here match the following question. Here the right answer is option A. So hearing, the noise level will be 30 decibels.
whispering 1 decibel, interference with sleep it is 60 decibels, normal talk is 30 to 50 decibels. Question number 15. Which of the following gas affects human health by reducing blood's ability to carry oxygen to different parts of the body? ದೇಹದ ವಿವಿಧ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಕಡಿಮೆ ಮಾಡುವ ಮೂಲಕ ಕೆಳಗಿನ ಯಾವ ಅನಿಲ ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಸಲ್ಫರ್ ಡೈಆಕ್ಸೈಡ್, ಆಪ್ಷನ್ ಸಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಡಿ ನೈಟ್ರಸ್ ಆಕ್ಸೈಡ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಕಾರ್ಬನ್ ಮೊನಾಕ್ಸೈಡ್. Carbon monoxide enters the bloodstream and reduces oxygen delivery to the body's organs and tissues. Question number 16. Which of the following best illustrates a secondary air pollutant? CO2 released from the burning of coal, NO2 released from the burning of oil, ozone produced in photochemical smog, none of the above. ಕೆಳಗಿನಲ್ಲಿ ಯಾವುದು ದ್ವಿತೀಯ ಮಾಲಿನ್ಯ ಕಾರಕವನ್ನು ಉತ್ತಮವಾಗಿ ವಿವರಿಸ್ತಾ ಇದೆ? ಆಪ್ಷನ್ ಎ ಕಲ್ಲಿದ್ದಲಿನ ದಹನದಿಂದ ಬಿಡುಗಡೆಯಾದ CO2, ಆಪ್ಷನ್ ಬಿ ತೈಲದ ಉರಿಯುವಿಕೆಯಿಂದ ಬಿಡುಗಡೆಯಾದ NO2, ಆಪ್ಷನ್ ಸಿ ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್, ಆಪ್ಷನ್ ಡಿ ಮೇಲ್ನ ಯಾವುದು ಅಲ್ಲ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಓಝೋನ್ ಪ್ರೊಡ್ಯೂಸ್ಡ್ ಇನ್ ಫೋಟೋಕೆಮಿಕಲ್ ಸ್ಮಾಗ್. ಇಟ್ ಈಸ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸೆಕೆಂಡರಿ ಏರ್ ಪೊಲ್ಯೂಟೆಂಟ್. ದ್ವಿತೀಯ ರಾಸಾಯನಿಕ ಹೊಗೆಯಲ್ಲಿ ಉತ್ಪತ್ತಿಯಾಗುವ ಓಝೋನ್ ಇದು ದ್ವಿತೀಯ ಮಾಲಿನ್ಯ ಕಾರಣಕ್ಕೆ ಉದಾಹರಣೆಯಾಗಿದೆ. Question number 17. How are nitrogen oxides, sulfur oxides and carbon oxides are related? ನೈಟ್ರೋಜನ್ ಆಕ್ಸೈಡ್ಗಳು, ಸಲ್ಫರ್ ಆಕ್ಸೈಡ್ಗಳು ಮತ್ತು ಕಾರ್ಬನ್ ಆಕ್ಸೈಡ್ಗಳು ಹೇಗೆ ಸಂಬಂಧವನ್ನು ಹೊಂದಿವೆ? 4 ಆಪ್ಷನ್ಸ್ ಆರ್ ಗಿವನ್ ಹಿಯರ್. ಲೆಟ್ ಅಸ್ ಮೂವ್ ಟು ದಿ ರೈಟ್ ಆನ್ಸರ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಆಲ್ ಆಫ್ ದೆಮ್ ಆರ್ ಪ್ರೈಮರಿ ಏರ್ ಪೊಲ್ಯೂಟೆಂಟ್ಸ್ ದಟ್ ಕಾಂಟ್ರಿಬ್ಯೂಟ್ ಟು ಆಸಿಡ್ ಡಿಪೋಸಿಷನ್. ಸೊ ಇಲ್ಲಿ ಎಲ್ಲ ಮೂರೂ ಕೂಡ ಏನಾಗಿವೆ? ಪ್ರಾಥಮಿಕ ವಾಯು ಮಾಲಿನ್ಯಕಾರಕಗಳಾಗಿವೆ. ಆಮ್ಲ ಶೇಖರಣೆಗೆ ಇವು ಕಾರಣವಾಗ್ತಾ ಇವೆ. Question number 18. Which of the following is the main discharge from coal-based power plants? SPM, fly ash, smog, none of the above. ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಸ್ಥಾವರಗಳಿಂದ ಕೆಳಗಿನವುಗಳಲ್ಲಿ ಯಾವುದು ಮುಖ್ಯ ವಿಸರ್ಜನೆಯಾಗಿದೆ? SPM, ಹಾರು ಬೂದಿ, ಹೊಗೆ, ಮೇಲಿನ ಯಾವುದು ಅಲ್ಲ. The correct answer for this question is option B, fly ash, ಹಾರು ಬೂದಿ. So fly ash, it is a pine powder that is byproduct of burning coal in electric generation power plants. Question number 19. The balance in oxygen level is maintained by photosynthesis and cellular respiration, industrial emissions of gases, release of ozone in upper atmosphere, none of the above. ಆಮ್ಲಜನಕದ ಮಟ್ಟದಲ್ಲಿ ಸಮತೋಲನವನ್ನು ಯಾವುದರಿಂದ ನಿರ್ವಹಿಸಲಾಗುತ್ತೆ? ಆಪ್ಷನ್ ಎ ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ, ಆಪ್ಷನ್ ಬಿ ಅನಿಲಗಳ ಕೈಗಾರಿಕಾ ಹೊರಸೂಸುವಿಕೆ, ಆಪ್ಷನ್ ಸಿ ಮೇಲಿನ ವಾತಾವರಣದಲ್ಲಿ ಓಝೋನ್ ಬಿಡುಗಡೆ, ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಫೋಟೋಸಿಂಥೆಸಿಸ್ ಆ್ಯಂಡ್ ಸೆಲ್ಯುಲರ್ ರೆಸ್ಪಿರೇಷನ್, ದ್ವಿತೀಯ ಸಂಶ್ಲೇಷಣೆ ಮತ್ತು ಸೆಲ್ಯುಲರ್ ಉಸಿರಾಟ. Question number 20. The constituent of smog that causes irritation to the eye is? ಕಣ್ಣುಗಳಿಗೆ ಕಿರಿಕಿರಿಯನ್ನು ಉಂಟು ಮಾಡುವ ಹೊಗೆಯ ಅಂಶ ಯಾವುದು? ಆಪ್ಷನ್ ಎ NO, ಆಪ್ಷನ್ ಬಿ ಪ್ಯಾನ್, ಆಪ್ಷನ್ ಸಿ CO, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಪ್ಯಾನ್. Yes, pan means here the major undesirable components of photochemical smog are nitrogen oxide, which is known as the NO2, then ozone O3, then pan, peroxysilate nitrate, and chemical compounds that contain the CHO group. And pan, it causes eye irritation and plant damages. Question number 21. The pesticide directly affecting the nervous system is? ನರಮಂಡಲದ ಮೇಲೆ ನೇರವಾಗಿ ಪರಿಣಾಮ ಬೀರುವ ಕೀಟನಾಶಕ ಯಾವುದು? ಆಪ್ಷನ್ ಎ DDT, ಆಪ್ಷನ್ ಬಿ ಅಲ್ಡ್ರಿನ್, ಆಪ್ಷನ್ ಸಿ ಆರ್ಗ್ಯಾನಿಕ್ ಫಾಸ್ಫೇಟ್, ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್. The correct answer is option B, aldrin. Question number 22. How does photochemical smog form? ದ್ವಿತೀಯ ರಾಸಾಯನಿಕ ಹೊಗೆಯು ಹೇಗೆ ರೂಪುಗೊಳ್ತಾ ಇದೆ? 4 options are given here. The correct answer is option C. Reactions occur between secondary air pollutants and sunlight. Then photochemical smog is going to form. ಯಾವಾಗ ದ್ವಿತೀಯ ವಾಯು ಮಾಲಿನ್ಯ ಕಾರಕಗಳು ಮತ್ತು ಸೂರ್ಯನ ಕಿರಣಗಳ ನಡುವೆ ಪ್ರತಿಕ್ರಿಯೆ ಸಂಭವಿಸ್ತಾ ಇದೆ, ಆವಾಗ ಈ ಒಂದು photochemical smog ಉತ್ಪತ್ತಿ ಆಗ್ತಾ ಇದೆ. So photochemical smog, it is a type of smog produced when ultraviolet light from the sun reacts with nitrogen oxides in the atmosphere. Question number 23. Silicosis, it is caused in the? ಸಿಲಿಕೋಸಿಸ್ ಎಲ್ಲಿ ಉಂಟಾಗ್ತಾ ಇದೆ? ಟೆಕ್ಸ್ಟೈಲ್ ಇಂಡಸ್ಟ್ರಿ, ಶುಗರ್ ಇಂಡಸ್ಟ್ರಿ,
stone crushers, all of the above. The correct answer is option C, stone crushers. Silicosis, it is a lung disease. It usually happens in jobs where you breathe in dust that contains silica. Question number 24. Sustainable development goals have specific targets to be achieved by. ಸುಸ್ಥಿರ ಅಭಿವೃದ್ಧಿಯ ಗುರಿಗಳು ಸಾಧಿಸಲು ನಿರ್ದಿಷ್ಟ ಗುರಿಗಳನ್ನು ಹೊಂದಿವೆ. 2022, 2030, 2040, 2050. The right answer is option B, 2030. Question number 25. Fertilizers can be washed into rivers by rain, leading to bioaccumulation, eutrophication, biodegradation, spontaneous combustion. ರಸಗೊಬ್ಬರಗಳನ್ನು ಮಳೆಯಿಂದ ನದಿಗಳಿಗಾಗಿ ತೊಳೆಯೋದ್ರಿಂದ ಏನಾಗ್ತಾ ಇದೆ? ಜೈವಿಕ ಶೇಖರಣೆ, ಯೂಟ್ರೋಫಿಕೇಶನ್, ಜೈವಿಕ ವಿಘಟನೆ, ಸ್ವಾಭಾವಿಕ ದಹನ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಯೂಟ್ರೋಫಿಕೇಶನ್. A major problem with the use of fertilizers occurs when they are washed in the rivers. It causes eutrophication. Yes, I wish all the best to all. Thank you.